ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಎಕ್ಸಾಮ್ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆ ಗೊತ್ತಿರುವಾಗೆ ಭಾರತದ ಅತಿ ದೊಡ್ಡ ಆನ್ಲೈನ್ ವೇದಿಕೆ, ಶಿಕ್ಷಣ ವೇದಿಕೆ ಅಂತ ಅನ್ಅಕಾಡೆಮಿ ನಿಮಗೆ ಈ ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಎಕ್ಸಾಮ್ಸ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಫ್ರೀ ಕ್ಲಾಸಸ್ಗಳನ್ನು ಕೊಡ್ತಾ ಇದೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಹೆಲ್ಪ್ ಆಗೋ ಉದ್ದೇಶದಿಂದ ಈ ಸೇವೆಯನ್ನು ಒದಗಿಸ್ತಾ ಇದೆ. ಸೊ ಯಾರೆಲ್ಲ ಕ್ರ್ಯಾಕ್ ಕರ್ನಾಟಕ ಎಕ್ಸಾಮ್ PSC ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ಅನ್ಅಕಾಡೆಮಿದಲ್ಲಿ ನಿಮಗೆ ಅನ್ಲಿಮಿಟೆಡ್ ಲೈವ್ ಮತ್ತು ರೆಕಾರ್ಡೆಡ್ ಕ್ಲಾಸ್ ಸಿಗ್ತಾವಲ್ಲಿ. ಓಕೆ, ಸೊ ಇದ್ರ ಬೆನಿಫಿಟ್ಸನ್ನು ನೋಡೋದಾದರೆ ನೀವು ಕರ್ನಾಟಕ ಕ್ರ್ಯಾಕ್ ಆಲ್ ಕರ್ನಾಟಕ ಎಕ್ಸಾಮ್ಸ್ ವಿತ್ ಐಸ್. ಸೊ ನಮ್ಮ ಟಾಪ್ ಎಜುಕೇಟರ್ ಕೂಡ, ಕರ್ನಾಟಕದ ಎಲ್ಲ ಟಾಪ್ ಎಜುಕೇಟರ್ ಕೂಡ ನೀವು ಕರ್ನಾಟಕದ ಯಾವುದೇ ಎಕ್ಸಾಮ್ನ ಕ್ರ್ಯಾಕ್ ಮಾಡಲು ಈಗ ಹೆಲ್ಪ್ ಮಾಡ್ತಾ ಇದೆ ಅನ್ಅಕಾಡೆಮಿ. ಓಕೆ, ಸೊ ನನ್ನ ಪ್ರೊಫೈಲ್ನ ನೋಡೋದಾದರೆ, ಸೊ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ. ಸೊ ರೀಸೆಂಟ್ ಆಗಿರೋಂಥ ಬ್ಯಾಂಕ್, ರೈಲ್ವೆ, SSC ಎಕ್ಸಾಮ್ದಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಮೇನ್ಸ್ ಕೂಡ ಅಪಿಯರ್ ಆಗಿದ್ದೀನಿ. ಸೊ ಲಾಸ್ಟ್ 3.5 ಇಯರ್ಸಿಂದ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಟೀಚ್ ಮಾಡ್ತಾ ಇದ್ದೀನಿ. ನನ್ನ ಮೇಜರ್ ಸಬ್ಜೆಕ್ಟ್ ಬಂದುಬಿಟ್ಟು ಕಾಂಟೂರ್ ರೀಸನಿಂಗು, ಅಂದರೆ ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸು. ಸೊ ಈ ಎರಡು ಸಬ್ಜೆಕ್ಟ್, ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸಲ್ಲಿ ನಿಮ್ಗೆ ಏನೋ ಡೌಟ್ಸ್ ಇದ್ದರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ವಿತ್ ಯಾವುದೇ ಎಕ್ಸಾಮ್ ಇರ್ಬೋದು, ಅದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇರ್ಬೋದು, ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ ಇರ್ಬೋದು. ಸೊ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ನಾನು. ಓಕೆ, ಸೊ ಏನೇನು ಅಡ್ವಾಂಟೇಜ್ ಇದೆ, ನಿಮಗೆಲ್ಲ ಏನು ಸಿಗುತ್ತೆ ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ಆಗೋದ್ರೆ ನಿಮ್ಗೆ ಏನು ಸಿಗುತ್ತೆ? ಇಲ್ಲಿ ಡೈಲಿ ಕ್ಲಾಸಸ್ ಇರ್ತಾವೆ, ನೀವು ಎಜುಕೇಟರ್ ಕೂಡ ಚಾಟ್ ಮಾಡ್ಬೋದು. ಸೊ ಡಿಸ್ಕಷನ್ ಕೂಡ ಮಾಡ್ಬೋದು, ನೀವು ಡೌಟ್ಸ್ ಕೇಳ್ಬೋದು, ಆನ್ಸರ್ನ ಪೋಲ್ ಮುಖಾಂತರ ಆನ್ಸರ್ ಮಾಡ್ಬೋದು. ರೈಟ್, ಸೊ ಯಾವ ಥರ ಆಪ್ಷನ್ ಕ್ಲಿಕ್ ಮಾಡ್ತಾರಲ್ಲ ನೀವು ಎಕ್ಸಾಮ್ದಲ್ಲಿ, ಅದೇ ಥರ ಇಲ್ಲಿ ಕೂಡ ನೀವು ಆನ್ಸರ್ನ ಮಾಡ್ಬೋದು. ಲೈವ್ ಟೆಸ್ಟ್ ಮತ್ತು ಕ್ವಿಜಸ್ನ ಕೊಡ್ಬೋದು. ಸ್ಟ್ರಕ್ಚರ್ಡ್ ಕೋರ್ಸ್ ಯಾವ ಥರ ಇದೆ? ಸ್ಟ್ರಕ್ಚರ್ ಆಗಿದೆ. ಸ್ಟ್ರಕ್ಚರ್ ಅಂದರೆ ಏನು? ಸೊ ಈಗ ಮೊದಲು ಕ್ಲಾಸಸ್, ಆ ಟಾಪಿಕ್ ಕ್ಲಾಸನ್ನು ಮಾಡೋದು, ಟಾಪಿಕ್ ಕ್ಲಾಸ್ ಆದಮೇಲೆ ನೀವು ಕ್ವಿಜನ್ನು ಕೊಡೋದು, ಕ್ವಿಜ್ ಆದಮೇಲೆ ಎಕ್ಸಾಮ್ ಮುಂಚೆ ನೀವು ಅದ್ರಾಗ ಅಣುಕು ಪರೀಕ್ಷೆಯನ್ನು ಕೊಡೋದು, ಮಾಕ್ ಟೆಸ್ಟ್ಗಳನ್ನ ಕೊಡೋದು. ಸೊ ಇದನ್ನೆಲ್ಲ ಫ್ರೀಯಾಗಿ ಕೊಡ್ತಾ ಇದೆ ಅನ್ಅಕಾಡೆಮಿ. ಸೊ ಅನ್ಲಿಮಿಟೆಡ್ ಎಕ್ಸೆಸ್, ಒಂದ್ಸಲ ಸಬ್ಸ್ಕ್ರಿಪ್ಷನ್ ಆದರೆ ಸೊ ನೀವು 1 ಇಯರ್ ತನಕ ನೀವು ಎಲ್ಲ ಟೆಸ್ಟ್ಗಳನ್ನ ಬರೀಬೋದು, ಬಿಡ್ತಕ್ಕಂಥ ಎಲ್ಲ ಕ್ವಿಜ್ಗಳನ್ನ ಅಟೆಂಡ್ ಆಗ್ಬೋದು, ಎಲ್ಲ ಕ್ಲಾಸ್ಗಳನ್ನ, ನಂದು ಒಂದೇ ಕ್ಲಾಸ್ ಅಲ್ಲ ಎಲ್ಲ ಕ್ಲಾಸ್ಗಳನ್ನ ಅಟೆಂಡ್ ಆಗ್ಬೋದು. ಇದು ಬೆನಿಫಿಟ್ಸ್ ಆಗಿದೆ. ಓಕೆ, ಸೊ ಎಜುಕೇಟರ್ಸ್ ಯಾರ್ದಾರು ನೋಡ್ಬೋದು. ಇಲ್ಲಿ ಶರಣಯ್ಯ ಭಂಡಾರಮಠ್ ಸರ್ ಅದಾರ, ಭರತ್ ನಾವಲಿ ಸರ್ ಅದಾರ, ಈ ಥರ ಈಶ್ವರಗಿರಿ ಸರ್ ಅದಾರ. ಎಲ್ಲ ಸಬ್ಜೆಕ್ಟ್ಗೂ ಒಬ್ಬರು ಸರ್ ಸ್ಪೆಷಲೈಸೇಷನ್ ಮೋರ್ ದೆನ್ ಟೀಚರ್ಸ್ ಅದಾರ. ಸೊ ನಿಮಗೆ ಯಾರು ಕ್ಲಾಸಸ್ ನಿಮಗೆ ಅರ್ಥ ಆಗ್ತಿದೆಯಲ್ಲ ಆ ಕ್ಲಾಸ್ನ ಅಟೆಂಡ್ ಆಗಿ ಅರ್ಥ ಮಾಡ್ಕೋಬೋದು. ಅಡ್ವಾಂಟೇಜ್ ಹೇಳ್ತಾ ಇದ್ದೆ ಯಾವ ಥರ ಇದೆ ಅನ್ನೋದು. ಸೊ ನೋಡಿ ಯಾವ ಥರ ಪ್ಲ್ಯಾನ್ಸ್ ಅದಾವೆ ನೋಡಿ. ಪ್ಲ್ಯಾನ್ಸು ನಿಮಗೆ ಚಾಯ್ಸ್ ಬೇಕಾದ್ರೆ 1 ಮಂತ್, 3 ಮಂತ್, 6 ಮಂತ್ ಇದೆ. ಓಕೆ, ಸೊ ಯಾವ ಥರ ನೀವು ಕ್ರ್ಯಾಶ್ ಕೋರ್ಸ್ ಬೇಕಾದ್ರೆ FDA ಮತ್ತು SDA ಕ್ರ್ಯಾಶ್ ಕೋರ್ಸ್ ಬೇಕಾದರೆ 3 ಮಂತ್ ಮತ್ತು 6 ಮಂತ್ ಕ್ರ್ಯಾಶ್ ಕೋರ್ಸ್ ತೊಗೋಬೋದು. ಕಡಿಮೆ ದಿನದಲ್ಲಿ ನೀವು ಜಾಸ್ತಿ ನೀವು ಪ್ರಿಪೇರ್ ಆಗಬೇಕಂದ್ರೆ ಇದನ್ನು ತೊಗೋಬೋದು. ಇಲ್ಲ ಸರ್ ನಾನು ಬಿಗಿನರ್ ಆಗಿದ್ದೀನಿ, ನನಗೆ ವರ್ಷ ಪುಡಿ ಈಗ ಕ್ಲಾಸ್ ಕಡಿನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನೀವು 1 ಇಯರ್ ಅಥವಾ 2 ಇಯರ್ನ ತೆಗೆದುಕೊಳ್ಬೋದು. ರೈಟ್, ಪಿ ಸ್ಟ್ರಕ್ಚರ್ ಕೂಡ ನೋಡ್ಬೋದು. ಇಲ್ಲಿ ಈ ಪಿ ಸ್ಟ್ರಕ್ಚರಲ್ಲಿ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ 10%. ಈ 10% ಡಿಸ್ಕೌಂಟ್ ಯಾವಾಗ ಸಿಗುತ್ತೆ ಅಂದರೆ ನೀವು ACONTI ರೆಫರಲ್ ಕೋಡ್ನ ಯೂಸ್ ಮಾಡಬೇಕು. ಸೊ ನನ್ನ ಕ್ಲಾಸ್ ಜೊತೆಗೆ ಎಲ್ಲ ಕ್ಲಾಸ್ ಅಟೆಂಡ್ ಆಗ್ಬೇಕಾದ್ರೆ ನೀವು ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ. ACONTI AAKNTHI ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರುತ್ತೆ. ಇದನ್ನು ಯೂಸ್ ಮಾಡೋ ಮುಖಾಂತರ ನಿಮ್ಗೆ 10% ಡಿಸ್ಕೌಂಟ್ ಸಿಗೈತಿ. ಇಲ್ಲಿ ಈ 10% ಅಂದರೆ ಮೋರ್ ದೆನ್ 1000 ರೂಪೀಸ್ ಸೇವ್ ಮಾಡ್ಬೋದು. ನೀವು ಇಲ್ಲಿ ಮೋರ್ ದೆನ್ 1000 ರೂಪೀಸ್ ಸೇವ್ ಮಾಡ್ಬೋದು. ರೈಟ್, ಸೊ ಇದು ಅರೌಂಡ್ ಇದು 1 ಇಯರ್ ನೋಡಿದ್ರೆ 9,000 ತನಕ ಬರುತ್ತೆ ನಿಮಗೆ. ಇದು 13,000 ತನಕ ಬರುತ್ತೆ. ಸೊ ನೋಡಿ 9ಕ್ಕೂ 13ಕ್ಕೂ 4,000 ಗ್ಯಾಪ್ ಇದೆ. ಬಟ್ ನೀವು 13,000 ಅಂದರೆ 2 ವರ್ಷಕ್ಕೆ ಕಣ್ಮುಚ್ಚಿ ನೋಡೋದೇ ಇಲ್ಲ ಹೊಳ್ಳಿ. 2 ವರ್ಷ ತನಕ ನೀವು ಎಷ್ಟು ಬೇಕಾದ್ರೆ ಸ್ಟಡಿ ಮಾಡ್ಬೋದು. ರೈಟ್, ಸೊ ಈ ಥರ ಬೆನಿಫಿಟ್ಸ್ ಕೊಡ್ತಾ ಇದೆ ಅನ್ಅಕಾಡೆಮಿ. ಆದಮೇಲೆ EMI ಆಪ್ಷನ್ ಕೂಡ ಇದೆ. ರೈಟ್, ನೋ ಕಾಸ್ಟ್ EMI ಆಪ್ಷನ್ ಇದೆ 1 ಇಯರ್ ತನಕ, ಇದನ್ನು ಕೂಡ ನೀವು ತೊಗೋಬೋದು. ಓಕೆ, ಸೊ ಈಗ ಈ ಕ್ಲಾಸಲ್ಲಿ ನಾವು ಏನು ಕಲಿತಾ ಇದ್ದೇವೆ ಅಂದರೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ನೋಡಿ. ಅನುಪಾತ ಮತ್ತು ಸಮಾನುಪಾತ ಮೇಲೆ ಪ್ರಶ್ನೆಗಳು ಬಂದರೆ ಯಾವ ಥರ ಸಾಲ್ವ್ ಮಾಡೋದು ಅದನ್ನು ನೋಡ್ತಾ ಇದ್ದೀವಿ. ಓಕೆ, ಸ್ಟಾರ್ಟ್ ಮಾಡೋಣ. ರೆಡಿ ಇದ್ರೆ ಎಸ್ ಅಂತ ಹಾಕಿ. ಓಕೆ, ಅನುಪಾತ ಸಮಾನುಪಾತ. ಅನುಪಾತ ಅಂದ್ರೆ ಏನು? ರೇಷಿಯೋ ಅಂದ್ರೆ ಏನು? ಕಂಪೇರಿಂಗ್ ಆಫ್ 2 ಕ್ವಾಂಟಿಟೀಸ್ ಆಫ್ ಸೇಮ್ ಕೈಂಡ್ ಅಂದರೆ 2 ಕ್ವಾಂಟಿಟಿಗಳನ್ನ ಅವನ್ನ ಕಂಪೇರ್ ಮಾಡೋದು. ಯಾವ ಥರ ಅಂದರೆ ಈಗ ಕೆ ಜಿ ಅದ್ರದ್ದು ವೇಟ್ KGಯಲ್ಲಿ ಐತಂದರೆ ಇದ್ರದ್ದು ವೇಟ್ KGಯಲ್ಲಿ ಐತಾರೆ, ಅವೆರಡು ಕಂಪೇರ್ ಮಾಡೋದು. ರೈಟ್, ಅಂದರೆ ಸೇಮ್ ಒಂದೇ ಥರ ಇರಬೇಕು. ಈಗ ಬೆಳ್ಳಿನ ಹೆಂಗೆ ಇರ್ತೀವಿ, ಗ್ರಾಮದಲ್ಲಿ 1 ಗ್ರಾಮ್ ಇದ್ದು ಇನ್ನೊಂದು KGದಲ್ಲಿ ಆದರೆ ಅದು ಕಂಪೇರ್ ಮಾಡೋಕ್ಕಾಗಲ್ಲ. ಇದು KGಯಲ್ಲಿ ಇರಬೇಕು, ಇದು KGಯಲ್ಲಿ ಇರಬೇಕು. ಅಥವಾ 1 ಮೀಟ್ರದಲ್ಲಿದ್ದು ಇನ್ನೊಂದು KGಯಲ್ಲಿದ್ದರೆ ಇವೆರಡೂ ಕಂಪೇರ್ ಮಾಡೋಕ್ಕಾಗಲ್ಲ, ಬೇರೆ ಆಗುತ್ತೆ. ಇದು ಲೆಂತ್ ಆಗುತ್ತೆ, ಇದು ವೇಟ್ ಆಗುತ್ತೆ. ಅಂದರೆ ನೀವು ಕಂಪೇರ್ ಮಾಡ್ಬೇಕಾದ್ರೆ ವೇಟ್ ಕೂಡ ಕಂಪೇರ್ ಮಾಡಬೇಕು, ಲೆಂತನ್ನ ಅಂದರೆ ಯೂನಿಟ್ನ ಮೀಟರ್ ಡಿಸ್ಟೆನ್ಸಲ್ಲೇ ಕಂಪೇರ್ ಮಾಡಬೇಕು. ಈ ಥರ ಸೇಮ್ ಕೈಂಡ್ ಕಂಪೇರ್ ಮಾಡೋಕೆ ಅಂತ ಕರಿತೀವಿ, ಅನುಪಾತ ಅಂತ ಕರಿತೀವಿ.
ಈ ಅನುಪಾತ ಅಂದ್ರೂ ಎರಡು ಕ್ವಾಂಟಿಟಿನ ಕಂಪೇರ್ ಮಾಡೋದು. ಸಮಾನುಪಾತ ಅಂದ್ರೆ ಎರಡು ರೇಷಿಯೋನ ಕಂಪೇರ್ ಮಾಡೋದು. ಎರಡು ಬೇರೆ ಬೇರೆ ರೇಷಿಯೋನ ಕಂಪೇರ್ ಮಾಡೋದಕ್ಕೆ ಸಮಾನುಪಾತ ಅಂತೀವಿ. ಸೊ ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತ ಹೋಗೋಣ ಎಕ್ಸಾಮ್ದಲ್ಲಿ ಕೇಳುವಂಥ ಪ್ರಾಬ್ಲಮ್ಗಳನ್ನ. ಸೊ ಇದು ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ರೈಲ್ವೆ ಎಕ್ಸಾಮ್, SSC, ಬ್ಯಾಂಕ್ ಎಕ್ಸಾಮ್, ಕರ್ನಾಟಕ PSC, PSCದಲ್ಲಿ ನೀವು PC ಎಕ್ಸಾಮ್ ಇರ್ಬೋದು, PSI ಎಕ್ಸಾಮ್ ಇರ್ಬೋದು, FD ಇರ್ಬೋದು, SD ಇರ್ಬೋದು. ಸೊ ಈಗ ಬರ್ತಕ್ಕಂಥ ಗ್ರೂಪ್ C ಎಕ್ಸಾಮ್ ಇರ್ಬೋದು. ಯಾವುದೇ ಎಕ್ಸಾಮ್ ಬಂದ್ರೂ ರೇಷಿಯೋ ಪ್ರಪೋರ್ಷನ್ ಮೇಲೆ ಒಂದು 2-3 ಕ್ವಶನ್ ಬರ್ತಾವೆ. ಅಷ್ಟು ಕ್ವಶನ್ನ ನೀವು ಸಾಲ್ವ್ ಮಾಡ್ಬೋದು ಒಂದ್ಸಲ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ. ಸೊ ಅದು ಯಾವ ಥರ ಸಾಲ್ವ್ ಮಾಡ್ತಾನೆ ಅನ್ನೋದು ನಿಮಗೆ ಇಲ್ಲಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಕಾನ್ಸೆಪ್ಟ್ನಲ್ಲಿ ಎಷ್ಟು ಕಾನ್ಸೆಪ್ಟ್ ಅದಾವೆ ನೋಡ್ಬೋದು. ಇಲ್ಲಿ 1, 2, 3, 4, 5, 6, 7, 8, 9, 10, 11. ಸೊ ನಾನು ಸಪ್ರೇಟ್ ಕಾನ್ಸೆಪ್ಟ್ನ ಮಾಡಿದ್ದೀನಿ ಇಲ್ಲಿ. ಈ ಕಾನ್ಸೆಪ್ಟ್ ಮಾಡೋದ್ರಿಂದ ಏನು ಯೂಸ್ ಐತೆ ಅಂದ್ರೆ ನಿಮಗೆ ಯಾವ ಕಾನ್ಸೆಪ್ಟ್ ಮೇಲೆ ಯಾವ್ದಾದ್ರು ಒಂದು ಎಕ್ಸಾಮ್ ಕ್ವಶನ್ ಪರ್ದಲ್ಲಿ ನೀವು ಒಂದು ಕ್ವಶನ್ ಪರ್ ನೋಡಿದ್ರೆ ಈ ಯಾವ ಕಾನ್ಸೆಪ್ಟ್ನಲ್ಲಿ ಕ್ವಶನ್ ಕೇಳ್ತದ ನೀವು ರೈಟ್ ಇಮ್ಮಿಡಿಯೇಟ್ ನೋಡ್ಬೋದು. ಸೊ ಈ ಕಾನ್ಸೆಪ್ಟಲ್ಲಿ ಈಗ ಫ್ರಾಕ್ಷನ್ ಮೇಲೆ ಕೇಳ್ತಾ ಇದ್ರೆ ಆ ಫ್ರಾಕ್ಷನ್ಗೆ ಒಂದು ಮೆಥಡ್ ಹೇಳ್ತೀನಿ. ಆ ಫ್ರಾಕ್ಷನ್ ಮೆಥಡಿದಾಗ ಯಾವ ಥರ ಸಾಲ್ವ್ ಮಾಡೋದು, ಅದೇ LCM ಮೇಲೆ ಕೇಳ್ತಾ ಇದ್ರೆ ಅದನ್ನು ಯಾವ ಥರ ಸಾಲ್ವ್ ಮಾಡೋದು, ಚೇರ್ಸ್ ಮೇಲೆ ಕೇಳ್ತಾರೆ ಅದನ್ನು ಯಾವ ಥರ ಸಾಲ್ವ್ ಮಾಡೋದು. ಅಂದರೆ ನಿಮಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಕಾನ್ಸೆಪ್ಟ್ ಮೇಲೆ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಅದು ಇಷ್ಟು ಕಾನ್ಸೆಪ್ಟ್ ಕೂಡಿದಾಗ ಒಂದಿದೆ ಯಾವುದಾದ್ರು ಒಂದು ಕಾನ್ಸೆಪ್ಟ್ ಇರ್ತೈತಿ. ಅದಕ್ಕೆ ನೀವು ಇಷ್ಟು ಕಾನ್ಸೆಪ್ಟ್ನ ಪರ್ಫೆಕ್ಟ್ ಮಾಡಿದ್ರಿಂದ ಬೇಕಾದಂಥ ಎಕ್ಸಾಮ್ ಇರ್ಬೋದು, CAT ಎಕ್ಸಾಮ್ ಇರ್ಬೋದು, ಯಾವುದೇ MBA ಸೀಟ್ ಇರ್ಬೋದು, ಫಾರಿನ್ ಯೂನಿವರ್ಸಿಟಿಗೆ ಹೋಗ್ಬೇಕಾದ್ರೆ ಟೆಸ್ಟ್ ಇರ್ಬೋದು, ಯಾವ್ದು ಬೇಕಾದ ಬರ್ರಿ, ಅಪ್ಟಿಟ್ಯೂಡ್ ಅಂತ ಯಾವ್ದು ಪೇಪರ್ ಬೇಕಾದ ಬರ್ರಿ, ಅಷ್ಟು ಪೇಪರ್ದಲ್ಲಿ ಕೊಡೋಂಥ ಕ್ವಶನು ಇದೇ ಕಾನ್ಸೆಪ್ಟಿಂದ ಮೆದರ್ರಿ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಮುಗೀತು ನಿಮಗೆ ರೈಟ್. ಯಾವುದೇ ಫಾರ್ಮುಲಾ ಬೈಹೆಟ್ ಹಾಕಬೇಕಾಗಿಲ್ಲ. ಓಕೆ, ಜಸ್ಟ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ಈಗ ನಾನು ಈ ಕ್ಲಾಸಲ್ಲಿ ಮಾಡ್ತಾ ಇದ್ದೀನಿ, ಒಂದು ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಆಮೇಲೆ ಫ್ರಾಕ್ಷನ್ ಮೇಲೆ ಸಾಲ್ವ್ ಮಾಡ್ತೀನಿ ಬೇಸ್ಡ್ ಆನ್ ಫ್ರಾಕ್ಷನು, ಆಮೇಲೆ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಎಡಿಷನ್, ಡಿಫ್ರೆನ್ಸ್, ಪ್ರಾಡಕ್ಟ್, ಎಡಿಷನು, ಡಿಫ್ರೆನ್ಸ್, ಪ್ರಾಡಕ್ಟ್ ಇತರ ಬೇಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಇವತ್ತು 3 ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಉರ್ದು ನೋಡೋಣ. ಯಾವ ಬೇಸಿಕ್ ಕಾನ್ಸೆಪ್ಟ್, ಫ್ರಾಕ್ಷನ್ ಮತ್ತು ಎಡಿಷನ್, ಡಿಫ್ರೆನ್ಸ್, ಪ್ರಾಡಕ್ಟ್. ಪರ್ಸೆಂಟೇಜ್ ಮೇಲೆ ಸಪ್ರೇಟ್ ನೋಡೋಣ, ಅದು ದೊಡ್ಡ ಚಾಪ್ಟರ್ ಇದೆ, ಅದು ಸಪ್ರೇಟ್ ನೋಡೋಣ. ಈಗ ಈ 3 ಚಾಪ್ಟರ್ ಮೇಲೆ ಸಾಲ್ವ್ ಮಾಡೋಣ. ಓಕೆ, ನೋಡಿ ಫಸ್ಟ್ ಕಾನ್ಸೆಪ್ಟ್ ಯಾವುದಿದೆ, ಬೇಸಿಕ್ಸ್ ಕಾನ್ಸೆಪ್ಟ್ ಆಫ್ ದಿ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಓಕೆ, ನೋಡಿ ಕ್ವಶನ್ ನೋಡಿ, ಇಂಗ್ಲೀಷಲ್ಲಿ ಕ್ವಶನ್ ಇದೆ, ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ಯಾವ್ದಾದ್ರು ಕನ್ಫ್ಯೂಸ್ ಇದ್ದರೆ. ಇಫ್ A:B, A ರೇಷಿಯೋ B ಎಷ್ಟಿದೆ, A:B ಎಷ್ಟಿದೆ, 7:9 ಇದೆ. ಅದೇ ಥರ B:C ಎಷ್ಟಿದೆ ನೋಡಿ, B:C ಎಷ್ಟಿದೆ, 15:7 ಇದೆ. ಹಾಗಾದ್ರೆ A ಅನುಪಾತ C ಅಟ್ಕಿದ್ದಾರೆ. A ಅನುಪಾತ B ಕೊಟ್ಟಾರ, B ಅನುಪಾತ C ಕೊಟ್ಟಾರ, A ಅನುಪಾತ C. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಕಂಬೈನಿಂಗ್ ಆಫ್ ದಿ ರೇಷಿಯೋ ಅಂತ ಕರೀತಾರೆ. ಅಂದರೆ ಇವೆರಡೂ ರೇಷಿಯೋನ ಸಪ್ರೇಟ್ ಕೊಟ್ಟಿದ್ದಾರೆ, ಆ ರೇಷಿಯೋನ ನಾವು ಕಂಬೈನ್ ಮಾಡ್ಬೇಕು. ಇಲ್ಲಿ ಕಂಬೈನ್ ಮಾಡಿ ಆಮೇಲೆ A ಮತ್ತು C ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ ಇರೋದು ನೋಡಿದ್ದು ಎಕ್ಸಾಮು, SSC CGL ಪ್ರಿಲಿಮ್ಸ್ ಎಕ್ಸಾಮ್ 1999ದಲ್ಲಿ ಬಂದಿರುವಂಥ ಎಕ್ಸಾಮ್ ಇದು. CGL ಅಂದರೆ ಗೊತ್ತಿರ್ಬೋದು, IAS ನಂತರ ಈಗ IAS ಏನು ಎಕ್ಸಾಮ್ ಬರೀತಾರಲ್ಲ ಅದರ ನೆಕ್ಸ್ಟ್ ಪೋಸ್ಟ್ ಯಾವ ಬರ್ತಾವೆ ಅಂದರೆ SSCದಲ್ಲಿ ಬರ್ತಾವೆ, CGL ಅಂತಲ್ಲಿ. ಅಂದರೆ ಈ IASಗೆ ಅಸಿಸ್ಟೆಂಟಾಗಿ ಯಾರು ವರ್ಕ್ ಮಾಡ್ತಾರಲ್ಲ ಅವರಿಗೆ CGL ಅಂತ ಕರೀತಾರೆ. SSC ಕಂಬೈನ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ಸ್ ಅಂತ ಕರೀತಾರೆ. ಓಕೆ, ಸೊ ಇದು ಯಾವ ಥರ ಕಂಬೈನ್ ಮಾಡೋದು, ಇಲ್ಲಿ ನೋಡಿ ನಾನು ಬರ್ಕೋತಾ ಇದ್ದೀನಿ. A:B ಅಂತ ಇದೆ, 7:9 ಬರ್ಕೋತೀನಿ. ಈಗ B ಮತ್ತು C ಇದೆ, B ಮತ್ತು C ಕೊಟ್ಟಾರೆ. B ಕೆ ಬರ್ಕೋತೀನಿ, ಎಷ್ಟಿದೆ, 15 ಇದೆ. ಇಲ್ಲಿ C 7 ಇದೆ. ಈಗ ಇದನ್ನು ಸಾಲ್ವ್ ಮಾಡಬೇಕು. ಕಂಬೈನ್ ಯಾವ ಥರ ಮಾಡೋದಂದರೆ ಇಲ್ಲಿ ನೋಡಿ ಯಾವ ಥರ ಕಂಬೈನ್ ಮಾಡೋದಂದರೆ ಇಲ್ಲಿ ಯಾವುದೂ ನಂಬರ್ ಇಲ್ಲ, ಇಲ್ಲಿ ಏನು ಇಲ್ಲ, ಯಾವುದೂ ನಂಬರ್ ಇಲ್ಲ. ಅವಾಗ ಏನು ಬೇಕು, ಇಲ್ಲಿ ಯಾವ್ದು ನಂಬರ್ ಇರ್ತಲ್ಲ ಅದೇ ನಂಬರ್ನ ಇಲ್ಲಿ ಬರ್ಕೋಬೇಕು. ಇಲ್ಲಿ ಯಾವುದೂ ನಂಬರ್ ಇಲ್ಲ ಮೇಲ್ಗಡೆ, ಇಲ್ಲಿ ಯಾವ್ದು ಇರುತ್ತಲ್ಲ ಅದೇ ನಂಬರ್ನ ಇಲ್ಲಿ ಬರ್ಕೋಬೇಕು. ಸೊ ಒಂದ್ಸಲ ಬರೆದಾದ್ಮೇಲೆ ಈ ಕಾಲಮ್ ವೈಸ್ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. 9 ಎಷ್ಟು, 63. ಅದೇ ಥರ 15 ಎಷ್ಟು, 15 135. ನೆಕ್ಸ್ಟ್ ನೋಡಿ 15 ಎಷ್ಟು, 105. ಸೊ ಈಗ ಇದನ್ನು ಈಗ ನೋಡಿ 105 ಅನುಪಾತ 135 63 ಬತ್ತು. ಇದನ್ನು ಸಿಂಪ್ಲಿಫಿಕೇಷನ್ ಆದರೆ ಸಿಂಪ್ಲಿಫಿಕೇಷನ್ ಟ್ರೈ ಮಾಡಬೇಕು. ಏನಾಗುತ್ತೆ, ಸಿಂಪ್ಲಿಫಿಕೇಷನ್ ಆಗ್ತಾ ಸಿಂಪ್ಲಿಫೈ ಆಗುತ್ತೆ. ಅದು ನೋಡಿ ಎಷ್ಟರಿಂದ ಹೋಗುತ್ತೆ ನೋಡಿ, 3ರಿಂದ ಹೋಗುತ್ತಾ, 3 3 9, 3 5 15. ಸೊ 3 4 12, 3 5 15. ಇದು 3 2 3 1. ಸೊ ಇಷ್ಟ ಆಯಿತು. ಮತ್ತೆ ಭಾಗ ಹೋಗುತ್ತೆ ಯಾವ್ದಾದ್ರು 3 ಹೋಗುತ್ತಾ, ಇಲ್ಲ 3 ಹೋಗಲ್ಲ. ಸೊ ಇಲ್ಲೇ ಸ್ಟಾಪ್ ಮಾಡೋದು. ಈಗೇನು ಬತ್ತು, A B C
ಕಂಬೈನ್ಡ್ ರೇಷಿಯೋ ಸಿಕ್ತು ನಮ್ಗೆ. ಈ ಕಂಬೈನ್ಡ್ ರೇಷಿಯೋ ಸಿಕ್ತಾದ್ಮೇಲೆ ನಮಗೇನು ಬೇಕಾಗಿದೆ, ಎ ಅನುಪಾತ ಸಿ ಬೇಕಾಗಿದೆ. ಎ ಅಂದರೆ ಎಷ್ಟು 35 ಇದೆ, ಸಿ ಅಂದರೆ ಎಷ್ಟು 21 ಇದೆ. ಈ ಥರ ಅನುಪಾತನ ಕ್ಯಾಲ್ಕುಲೇಟ್ ಮಾಡೋದು. ಅನುಪಾತನ ಕ್ಯಾಲ್ಕುಲೇಟ್ ಮಾಡಿಲಿ, ಸೊ ಸಿಂಪ್ಲಿಫೈ ಮಾಡೋದು. ಮತ್ತೆ 35 ಅನುಪಾತ 21 ಇಲ್ಲ, ಬಟ್ ಸಿಂಪ್ಲಿಫೈ ಮಾಡಿದ್ರೆ ಬರ್ತದೆ ನೋಡಿ, 7 5 35 7 3 ರೈಟ್, 7 5 7 3 21 ರೈಟ್, ಎ ಮತ್ತು ಸಿ ಅನುಪಾತ. ಸೊ 5 ಅನುಪಾತ 3 ಎಲ್ಲಿದೆ ನೋಡಿ, ಆಪ್ಷನ್ 1ರಲ್ಲಿದೆ. ಇಲ್ಲಿ 3 ಅನುಪಾತ 5 ಇದೆ. ಅವ್ರು ಏನಾರ ಸಿ ಅನುಪಾತ ಎ ಅಂತ ಕೇಳಿದ್ರೆ ಏನಾಗುತ್ತೆ, 3 ಅನುಪಾತ 5 ಆಗ್ತೈತಿ. ಅವ್ರು ಎ ಅನುಪಾತ ಸಿ ಕೇಳಿದಾರೆ. ಸೊ ಫಸ್ಟ್ ಏನ ತೊಗೋಬೇಕು ನಾವಲ್ಲಿ, ಅದು 5 ಅನುಪಾತ 3 ಆಗೈತಿ. ಸೊ ಆಪ್ಷನ್ 1 ಕರೆಕ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ ಇಫ್ ಎಕ್ಸ್ ಅನುಪಾತ y = 3 ಅನುಪಾತ 1, ಹಾಗಾದರೆ x³ - y³ ಅನುಪಾತ x³ + y³ ಅಂತ ಕೇಳಿದಾರೆ. ಇಲ್ಲಿ ಇನ್ನೊಂದು ಸಲ ಬರ್ಕೋತೀನಿ, ಎಕ್ಸ್ ಅನುಪಾತ y = 3 ಅನುಪಾತ 1 ಕೊಟ್ಟಿದ್ದಾರೆ, ಹೌದಲ್ಲ? ಆಮೇಲೆ x³ - y³ ಅನುಪಾತ x³ + y³ ಕೇಳಿದಾರೆ. ಇಲ್ಲಿ ಅನುಪಾತ ಇದನ್ನು ನಾವು ಭಿನ್ನ ರಾಶಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಭಿನ್ನ ರಾಶಿಗೆ ಹೆಂಗೆ ಮಾಡ್ತಾರೆ, ಎಕ್ಸ್ ಅನುಪಾತ y ಅಂದರೆ x/y ಅಂತ ಬರ್ತೀರ, 3 ಅನುಪಾತ ಅಂದರೆ 3/1 ಅಂತ ಬರ್ತೀರ, ಹೌದಲ್ಲ? ಸೊ ಇದನ್ನು ಹೆಂಗೆ ಬರ್ತೀರ, x³ - y³ ಇದೆ, ಇದನ್ನು ಹೆಂಗೆ ಬರ್ತೀರ, x³ + y³ ಅನುಪಾತ ಇದನ್ನು ಭಿನ್ನ ರಾಶಿದಾಗ ಬರೋದು. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ತೊಗೋಕಂದ್ರೆ ಎಕ್ಸ್ ಅಂದ್ರೆ ಏನು 3 ಇದ್ದಂಗೆ, y ಅಂದ್ರೆ 1 ಇದ್ದಂಗೆ. ಸೊ ನಮಗೆ ಎಕ್ಸ್ ಬೆಲೆ ಗೊತ್ತಾಯಿತು, x ಅಂದರೆ 3 y = 1 ನೋಡಿ. ಕೆಳಗಡೆ ತೊಗೊದು, ಮೇಲ್ಗಡೆ ತೊಗೊಳೋದು. ಸೊ ಅದ್ರ ವ್ಯಾಲ್ಯೂನ ಇದರಲ್ಲಿ ಹಾಕಿಬಿಡೋದು, ಅವಾಗ ಸಿಂಪಲ್ ಆಗುತ್ತೆ ನೋಡಿ, ಎಷ್ಟು ಸಿಂಪಲ್ ಇದೆ. ಸೊ ಎಕ್ಸ್ ವ್ಯಾಲ್ಯೂ 3 ಇದೆ, 3³ - y ವ್ಯಾಲ್ಯೂ 1³ ಅದೇ ಥರ ಇಲ್ಲಿ 3³ + 1³ ವ್ಯಾಲ್ಯೂ ಹಾಕಿಬಿಡೋದು. ಕನ್ಫ್ಯೂಸ್ ಆಗ್ತೀರಾ ನೀವು, ಇಲ್ಲೇ ಇದು ಸಾಲ್ವ್ ಮಾಡೋಕೆ. ಇವಾಗ ಏನು ಮಾಡ್ತಾರೆ, ಇನ್ನು ಫಾರ್ಮುಲಾ ಟೈಪ್ ಹೊಡಿತೀರಾ, ಡಿವಿಷನ್ ಮಾಡ್ತೀರಾ, ಸೊ ಅಲ್ಲಿ ಮತ್ತೆ ಬರಲ್ಲ ನಿಮ್ಗೆ ಆನ್ಸರ್. ಸೊ ಅದಕ್ಕೆ ಏನು ಮಾಡ್ತೀರಾ, ಆನ್ಸರ್ ಬರ್ತಾಯಿಲ್ಲ ಅಂತ ಬಿಟ್ಬಿಡ್ತಾರೆ, ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಬಿಡೋದಿಲ್ಲ. ಇಲ್ಲಿ ನೋಡಿ, ಮೇಲ್ಗಡೆ ಎಕ್ಸ್ ಇದೆ 3 ಇದೆ, ಕೆಳಗಡೆ y 1 ಇದೆ, ಆ ವ್ಯಾಲ್ಯೂ ಹಾಕೋದು. ಸೊ 3³ ಎಷ್ಟು 27 - 1³ ಒಂದೇ ಬರುತ್ತೆ, 3³ 27 + 1 ನೋಡಿ, 27 - 1 26, ಇದು 28. ಸೊ ಸಿಂಪ್ಲಿಫೈ ಮಾಡಿ, 2 13 2 14. ಈಗ ಭಿನ್ನ ರಾಶಿಯಲ್ಲಿದೆ, ಭಿನ್ನ ರಾಶಿ ಇದ್ದದ್ದು ಮತ್ತೆ ರೇಷಿಯೋ ಹೆಂಗೆ ಮಾಡ್ಬೋದು, 13 ಅನುಪಾತ 14 ಭಿನ್ನ ರಾಶಿಯಲ್ಲಿತ್ತು. ಈಗ ಅನುಪಾತ ಕನ್ವರ್ಟ್ ಮಾಡಿದೆ, 13 ಅನುಪಾತ 14. ಸೊ ಆಪ್ಷನ್ 1 ಕರೆಕ್ಟ್ ನೋಡಿ, ಸಿಂಪಲ್ ಆಯ್ತಲ್ಲೋ. ಮತ್ತು ಅವರು ಬೇರೆ ಕೇಳಿದ್ರೆ, ಮೊದಲು ಮೇಲ್ಗಡೆ x³ + y³ ಕೇಳಿದ್ರೆ ಅವಾಗ ಬರುತ್ತೆ. ಇಲ್ಲಿ ಯಾವ್ದು ಫಸ್ಟ್ ಇತ್ತಲ್ಲ ಅದೇ ನ್ಯೂಮರೇಟರ್ದಾಗ ಬರ್ತೈತಿ. ಫಸ್ಟ್ ಯಾವ್ದು ಇರ್ತಲ್ಲ ಅದು ನ್ಯೂಮರೇಟರ್ ಬರ್ತೈತಿ, ಸೆಕೆಂಡ್ ಇದ್ದು ಡಿನಾಮಿನೇಟರ್ ಬರ್ತೈತಿ ನೋಡಿ. 3 ಫಸ್ಟ್ ಇದೆ ನ್ಯೂಮರೇಟರ್ದಲ್ಲಿ ಬರ್ತೈತಿ, 1 ಡಿನಾಮಿನೇಟರ್ದಲ್ಲಿ ಬರ್ತೈತಿ. ಈ ಥರ ತೊಗೋಬೇಕು. ಓಕೆ, ಆಪ್ಷನ್ 1 ಕರೆಕ್ಟು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, $6,200 divided into 3 parts in the proportional of 1/2, 1/3, 1/5 are respectively. ಸೊ ಹಾಗಾದ್ರೆ ಯಾವ್ಯಾವ ಪಾರ್ಟ್ಸ್ ಎಷ್ಟೆಷ್ಟು ಅಮೌಂಟ್ನ ಡಿವೈಡ್ ಮಾಡೋದ. ಸೊ ಇದು ಎಲ್ಲಿ ಕೇಳೋದು ನೋಡಿ, SSC CPO ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್. CPO ಅಂದರೆ ಏನು, ಸೆಂಟ್ರಲ್ ಗೌರ್ಮೆಂಟ್. ಈಗೇನು ಡೆಲ್ಲಿ ಪೊಲೀಸ್ ಮಾಡ್ತಾವಲ್ಲ, ಡೆಲ್ಲಿ ಪೊಲೀಸ್ ಇರ್ಬೋದು, BSF ಇರ್ಬೋದು, ರೈಟ್, CISF ಇರ್ಬೋದು. ಸೊ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡೋಂಥ ಎಲ್ಲ ಬಾರ್ಡರ್ ಪೊಲೀಸ್ ಇರ್ಬೋದು, CRPF ಇರ್ಬೋದು. ಸೊ ಎಲ್ಲದಕ್ಕೂ ಕಂಡಕ್ಟ್ ಮಾಡೋಂಥ PSI ಎಕ್ಸಾಮ್ಗಾಗಿ ಒಂದು ಕ್ವಶನ್ ಕೇಳಿದ್ದಾರೆ. ಓಕೆ, ಈವನ್ ಕರ್ನಾಟಕ PSC ಕೂಡ ಕೇಳ್ತಾರಿದ್ದ ಸೇಮ್ ಕ್ವಶನು, ಸ್ವಲ್ಪ ಚೇಂಜ್ ಕೊಡ್ತಾರೆ. ಇಲ್ಲಿ ಏನು ಕೊಟ್ಟಾರ, ಇದೇನು ಕೊಟ್ಟಾರ, ಫ್ರ್ಯಾಕ್ಷನ್ದಾಗ ಕೊಟ್ಟಾರ. ಈ ಫ್ರ್ಯಾಕ್ಷನ್ನ ನಾವು ಫಸ್ಟ್ ಏನು ಮಾಡ್ಕೋಬೇಕು, ರೇಷಿಯೋದಾಗ ಕನ್ವರ್ಟ್ ಮಾಡ್ಕೋಬೇಕು. ರೇಷಿಯೋದಾಗ ಕೊಟ್ಟಿದ್ದಾರೆ, ಬಟ್ ಅದನ್ನ ಹೆಂಗೆ ಮಾಡಬೇಕು, ನಾರ್ಮಲ್ ನಂಬರ್ ಕನ್ವರ್ಟ್ ಮಾಡಬೇಕು. ಯಾವ ಥರ ಅಂದರೆ ಈ ನೋಡಿ, 1/2, 1/3, 1/5 ಇದೆ. ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ರೇಷಿಯೋನ. ಅಂದರೆ ಫ್ರ್ಯಾಕ್ಷನ್ದಾಗಿದ್ದನ್ನು ಡೈರೆಕ್ಟ್ ನಂಬರ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಯಾವ ಥರ ಮಾಡ್ಕೋಬೇಕಂದ್ರೆ ಈ 2, 3, 5 LCM ತಗೋಬೇಕು. 2, 3, 5 LCM ಏನಾಗುತ್ತೆ ಇಲ್ಲಿ, 2, 3, 5 ರೈಟ್. 2, 3, 5 ಎಲ್ಲಾನು ಕೋ ಪ್ರೈಮ್ ಫ್ಯಾಕ್ಟರ್ ಅದಾವ. ಕೋ ಪ್ರೈಮ್ ಫ್ಯಾಕ್ಟರ್ ಅಂದರೆ ಒಂದು ನಂಬರ್ ಇನ್ನೊಂದು ನಂಬರ್ದ ಡಿವಿಷನ್ ಆಗಲ್ಲ, ಅದಕ್ಕೆ ಕೋ ಪ್ರೈಮ್ ಫ್ಯಾಕ್ಟರ್ ನಂಬರ್ ತಗಿರ್ತಾರೆ. ಸೊ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋದ್ರೆ ನಮಗೆ LCM ಸಿಗೈತಿ. 5 3 15, 15 2 30. ಸೊ ಈ 30 LCM ಬಂತು. ಈ 30 ಈಚ್ ನಂಬರ್ಗೆ ಮಲ್ಟಿಪ್ಲೈ ಮಾಡೋದು, ಅವಾಗ ನಮಗೇನು ಸಿಗೈತಿ, ಹೋಲ್ ನಂಬರ್ ಸಿಗ್ತಾವೆ. ಅಲ್ಲಿ ಫ್ರ್ಯಾಕ್ಷನ್ ಹೋಗಿ ಹೋಲ್ ನಂಬರ್ ಸಿಗ್ತಾವೆ. ಸೊ ಯಾವ ಥರ ಮಾಡ್ಬೋದು ನೋಡಿ, 2 15, 3 10, 5 6. ಸೊ ಈಗೇನು ಬಂತು, ನಮಗೆ ಒಂದು ನಾರ್ಮಲ್ ರೇಷಿಯೋ ಬಂತು. ಈ ರೇಷಿಯೋ ಯೂಸ್ ಮಾಡ್ಕೊಂಡ ಈಗ ಅಮೌಂಟನ್ನು ನಾವೇನು ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು. ಒಟ್ಟು ಅಮೌಂಟ್ ಎಷ್ಟಿದೆ, 6,200 ಇದೆ. 6,200ನ 3 ಭಾಗಾಗಿ ಮಾಡಬೇಕು. 3 ಭಾಗಾಗಿ ಹೆಂಗೆ ಮಾಡ್ತೀರಾ, ಸೊ ನೋಡಿ ರೇಷಿಯೋದಲ್ಲಿ ನಾವು ಇಲ್ಲಿ ಯೂನಿಟ್ ಮೆಥಡ್ ಯೂಸ್ ಮಾಡೋಣ. 15 10 ಎಷ್ಟು, 15 10 ಎಷ್ಟು, 25, 25 6 31 ನೋಡಿ.
ಇಲ್ಲಿ ರೇಷಿಯೋದಲ್ಲಿ ಒಟ್ಟು ಮೊತ್ತ ಎಷ್ಟೈತಿ 31 ಐತಿ. ಅವ್ರು ಹೇಳೋ ಪ್ರಕಾರ ಒಟ್ಟು ಮೊತ್ತ ಎಷ್ಟೈತಿ 6200 ಐತಿ. ಈ 31ದ 62,000 ಆಗ್ಬೇಕಾದ್ರೆ ಎಷ್ಟು ಮಲ್ಟಿಪ್ಲೈ ಮಾಡೋಕೆ ಇಲ್ಲಿ ನಾನು 200 ಮಲ್ಟಿಪ್ಲೈ ಮಾಡೋಕು 31 ಎಡ್ಲೆ 62 20. ಸೊ 200 ಅನ್ನೋದೇನಿಲ್ಲಿ ಕಾಮನ್ ಫ್ಯಾಕ್ಟರ್ ನೋಡಿ. 200 ಅನ್ನೋದೇನು ಕಾಮನ್ ಫ್ಯಾಕ್ಟರ್. ಈ 200 ಅನ್ನೋ ಕಾಮನ್ ಫ್ಯಾಕ್ಟರ್ನ ಯೂಸ್ ಮಾಡಿ ನಮಗೆ ಎಟ್ಟೆಟ್ ಅಮೌಂಟ್ ಡಿವಿಷನ್ ಆಗಿದೆ ನೋಡೋದು. ಯಾವ ಥರ ಅಂದರೆ ಇಲ್ಲಿ ರೇಷಿಯೋ ಏನಿದೆ 15:10 10:6. ಈ ಪ್ರತಿಯೊಂದಕ್ಕೂ 200 ಮಲ್ಟಿಪ್ಲೈ ಮಾಡೋದು. ಕಾಮನ್ ಫ್ಯಾಕ್ಟರ್ ಏನು ಬಂದಿರ್ತಲ್ಲ ಆ ಕಾಮನ್ ಫ್ಯಾಕ್ಟರ್ನ ಪ್ರತಿಯೊಂದು ರೇಷಿಯೋ ನಂಬರ್ಗೆ ಮಲ್ಟಿಪ್ಲೈ ಮಾಡೋದು. ಅವಾಗ ನಿಮಗೆ ಆ್ಯಕ್ಚುಯಲ್ ಅಮೌಂಟ್ ಎಷ್ಟು ಗೊತ್ತಾಯ್ತು. 15 × 2 ಎಷ್ಟು 3000. ಸೊ 3000 ಬಂದ ತಕ್ಷಣ ಆನ್ಸರ್ ಟಿಕ್ ಮಾಡಿಬಿಡೋದು. ಇಲ್ಲಿ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಡೀತಿತ್ತು. ಡೈರೆಕ್ಟಾಗಿ ಆನ್ಸರ್ ಮಾಡೋದು. 10 2 2000 6 7 1200 ನೋಡಿ 3000 2000 1200 ಅದು ಬಂದೇ ಬರುತ್ತೆ. ಒನ್ ನಂಬರ್ ನಿಮಗೆ ಯಾವ್ದಾರು ಗೊತ್ತಾದ್ರೆ 3000 ಪೈಲಾಕೈತಿ ಇಲ್ಲೆಲ್ಲೂ ಇಲ್ಲ. ಸೊ ಹಾಗಾಗಿ ಆಪ್ಷನ್ 1 ಅಂತ ಹಾಕ್ಬಿಡೋದು. ಗೊತ್ತಾಯ್ತಾ? ಸಿಂಪಲ್ ಇದೆ. ಸೊ ಯಾವಾಗ ಫ್ರ್ಯಾಕ್ಷನ್ದಾಗ ಕೊಡ್ತಾರಲ್ಲ ಅದನ್ನು ಫಸ್ಟ್ ನಾರ್ಮಲ್ ನಂಬರ್ ಮಾಡೋದು. ಹೆಂಗೆ ಮಾಡೋದು? ಈ ಕೆಳಗಿನವ್ರ ನಂಬರ್ದು LCM ತೊಗೊಂಡು ಅದಕ್ಕೆ ಈಚ್ ನಂಬರ್ಗೆ ಮಲ್ಟಿಪ್ಲೈ ಮಾಡೋದು. ಅವಾಗ ಸಿಂಪಲ್ ರೇಷಿಯೋ ಸಿಗ್ತೈತಿ. ನೀವು ಸರಳೀಕರಿಸಿದ ರೇಷಿಯೋ ಅಂತ ಕರೀತಾರೆ ಅನುಪಾತ. ಓಕೆ, ನೆಕ್ಸ್ಟ್ ನೋಡಿ. ಇಫ್ x ಅನುಪಾತ y = 2:3 ದೆನ್ ದ ವ್ಯಾಲ್ಯೂ ಆಫ್ 2x + 2y 9x + 5y ತೆಗಿದ್ದಾರೆ. ಮತ್ತು ನೋಡಿ ಅದೇ ಥರ ಇದೆ, ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. x/y x ರೇಷಿಯೋ y ಅಂದ್ರೇನು? x/y = 2/3 ಅಂದ. ಈಗ ಏನು ಕೇಳಿದಾರರು 3x + 2y / 9x + 5y ಕೇಳಿದಾರೆ. ಸೊ ನಿಮ್ಗೆ ನಾನು ಹೇಳಿದ್ದೀನಿ, ನಾನೇನು ಹೇಳಿದ್ದೀನಿ, ಈ ಮೇಲ್ಗಡೆ ನಂಬರು ಮೇಲ್ಗಡೆ ಕೊಡ್ತೀವಿ, ಹೌದಲ್ಲ? ಕೆಳಗಡೆ ನಂಬರು ಕೆಳಗಡೆ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ x = ಎಷ್ಟಿಲ್ಲ 2, y = ಎಷ್ಟು 3. ಸೊ x ಜಾಗದಾಗ 2 ಹಾಕೋದು, y ಜಾಗದಾಗ 3 ಹಾಕೋದು. ಸೊ ಆನ್ಸರ್ ಬಂದೇ ಬರುತ್ತೆ. 3 × 2 + 2 × 3. ಅದೇ ಥರ 9 × 2 + 5 × 3. ಸೊ ಇನ್ನು ಸಿಂಪ್ಲಿಫೈ ಮಾಡಿ, ಸಿಂಪ್ಲಿಕೇಶನ್ ಮಾಡಿದ್ದು 3 2 6, ನೆಕ್ಸ್ಟ್ 3 2 6, 9 2 18, 5 3 15, ರೈಟ್. 6 6 12, ಮೊದಲು 6 6 12, 18 5 ಎಷ್ಟು 18 5 23, 18 5 23, 10 33 ಆಯ್ತು ನೋಡಿ, 33 ಆಯಿತು. ಓಕೆ, ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. 3 4 3 11. ಸೊ ಹಾಗಾದ್ರೆ ಎಷ್ಟು ಬರ್ತಿಲ್ಲ 4/11. ಎಷ್ಟು ಬಂತು ಆನ್ಸರು? 4/11 ನೋಡಿ, 4/11 ಸಿಂಪ್ಲಿಫೈ ಮಾಡಿದಾಗ. ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಕೇಳಿದಾಗ ಎಷ್ಟಾಗತ್ತಿಲ್ಲ 4/11. ಸೊ ನೀವು ಕನ್ಫ್ಯೂಸ್ ಆಗಬೇಡಿ. ಈ ಥರ ಕ್ವಶನ್ ನೋಡಿ, ಇದು ಯಾವುದೋ ಅಲ್ಜಿಬ್ರಾ ಕ್ವಶನ್ ಕೇಳಬೇಡಿ, ಇದು ಬೇಸಿಕ್ ನ್ಯೂಮರಸಿ. ಸಾಮಾನ್ಯ ಒಂದು ನಂಬರ್ ಫಾರ್ಮೆಟ್ದಲ್ಲಿ ನಂಬರ್ ಪ್ರಾಬ್ಲಮ್ದಲ್ಲಿ ಬರ್ತಿತ್ತು. ಹೆಂಗೆ ರೇಷಿಯೋದಲ್ಲಿ ಎಕ್ಸ್ ಮತ್ತು ವೈ ಕೊಟ್ಟಿರ್ತಾರೆ, ಅದನ್ನು ಭಿನ್ನ ರಾಶಿ ಮಾಡ್ಕೊಳ್ಳೋದು. ಈ ಭಿನ್ನ ರಾಶಿ ಮಾಡ್ಕೊಂಡು ಎಕ್ಸ್ ಅಂದ್ರೇನು 2, ಮೇಲ್ಗಡೆಗೆ ಕೆಳಗಡೆ ನಂಬರ್ಗೆ. ಸೊ ವೈ ಅಂದ್ರೆ 3. ಆ ಎಕ್ಸ್ ಜಾಗದಾಗ ಯಾವ ನಂಬರ್ ಇತ್ತು ಅದು ಹಾಕೋದು, ವೈ ಜಾಗದಾಗ ಯಾವ ನಂಬರ್ ಇತ್ತು ಅದನ್ನ ಹಾಕೋದು. ಸೊ ನಿಮ್ಗೆ ಡೈರೆಕ್ಟ್ ಆನ್ಸರ್ ಸಿಗೈತಿಲ್ಲಿ 4/11 ಆಪ್ಷನ್ ಬಿ ನೋಡಿ. ಓಕೆ, ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದ್ರೆ ಎಸ್ ಅಂತ ಹಾಕಿ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ 2/3 ಆಫ್ A ಈಸ್ 4/5 ಆಫ್ ದಿ B ಅಂದಾರೆ, ದೆನ್ A ಅನುಪಾತ B ಎಷ್ಟು? ಅಂದರೆ ಎದು 2 ಪಟ್ಟು 4/5 ಪಟ್ಟು, ಅಂದರೆ ಬಿನ 4/5 ಪಟ್ಟಕ್ಕೆ ಸಮವಾಗಿದೆ. ಅಂದರೆ 2/3 ಆಫ್ A ಅಂದ = 4/5 ಆಫ್ B ಅಂದಾರೆ. 4/5 ಆಫ್ B ಅಂದರೆ ಈ ಥರ ಬರ್ಕೋಬೇಕು. ಅಂದರೆ 2/3 Aವು 4/5 Bಗೆ ಸಮಾನವಾಗಿದೆ. ಈ ಥರ ಅರ್ಥ ಏನು? 2/3 ಆಫ್ A = 4/5 ಆಫ್ B. 2/3 Aಯು 4/5 Bಗೆ ಸಮನಾಗಿದೆ. ಸೊ ಸಮನಾಗಿದೆ ಬರ್ಕೊಂಡೆ. ಹಾಗಾದ್ರೆ A ಅನುಪಾತ B ಅಟ್ಕಿದಾರೆ. ಸೊ ಈ ಥರ ಇದ್ದಾಗ ಹೆಂಗೆ ಮಾಡೋದು? A ಅನುಪಾತ B ಇದ್ದಾಗ ಏನು ಮಾಡೋದಲ್ಲ, ಸಿಂಪಲ್. ನಾನು ಏನು ಹೇಳಿದ್ದೀನಿ, ಭಿನ್ನ ರಾಶಿಯಿಂದ ಅನುಪಾತಕ್ಕೆ ಕನ್ವರ್ಟ್ ಮಾಡ್ಬೋತಾ ಇದ್ದೀನಿ. ಹಾಗಾದ್ರೆ ಬಿನ ಈ ಕಡೆ ತೊಗೊಂಬನ್ನಿ, ಈ ನಂಬರ್ನ ಈ ಕಡೆ ಕಳಿಸಿ. ಸೊ B ಈ ಕಡೆ ಬಂದರೆ ಏನಾಗುತ್ತೆ, A/B ಆಗ್ತೈತಿ, ರೈಟ್. ಅವಾಗ 4/5 ಆಯಿತು. ಈಗ ಇದು ನಂಬರ್ ಈ ಕಡೆ ಹೋದ್ರೆ ಈ 3 ಮೇಲ್ಗಡೆ ಹೋಗ್ತೈತಿ, ಇಲ್ಲಿ 3 ಮೇಲ್ಗಡೆ ಹೋಗ್ತೈತಿ, 2 ಕೆಳಗಡೆ ಬರ್ತೈತಿ. ಇಷ್ಟು ಥರ ಬಂತು ನೋಡಿ. ಸಿಂಪ್ಲಿಫೈ ಮಾಡೋದು ಅಷ್ಟೇ, ಸಿಂಪಲ್ ಇದೆ ಕ್ವಶನು, ಸುಮ್ಮನೆ ಕನ್ಫ್ಯೂಸ್ ಆಗ್ತೀರಾ. ಓಕೆ, 2 1 2 2 ನೋಡಿ, 2 3 8 6, ಕೆಳಗಡೆ 5. ಈಗ ಭಿನ್ನ ರಾಶಿದಲ್ಲಿದೆ ಅದು, 2 ಭಿನ್ನ ರಾಶಿ ಇದಾವೆ.
ಇದು ಅನುಪಾತ ಹೆಂಗೆ ಮಾಡ್ಕೋದು, ಎ ಬೈ ಬಿ ಅನುಪಾತನ ಹೆಂಗೆ ಬರ್ತೀರಾ, ಎ ಅನುಪಾತ ಬಿ ಬರ್ತೀರಾ. ಅದೇ ಥರ ಇದನ್ನ ಈ ಕಡೆ ಹೆಂಗೆ ಬರ್ತೀರಾ, ಮೇಲ್ಗಡೆದು ಫಸ್ಟ್ ಬರುತ್ತೆ 6 ಅನುಪಾತ ಬಿ 5 ಅಂತ ಬರ್ತೀರಾ. 6/5 ಐತಿ, ಇದನ್ನ ಅನುಪಾತದಲ್ಲಿ ಹೆಂಗೆ ಬರ್ತೀರಾ, 6 ಅನುಪಾತ 5 ಅಂತ ಬರ್ತೀರಾ. ನೋಡಿ ಸಿಂಪಲ್ ಇದೆ. ಸೊ ಆನ್ಸರ್ ಯಾವ್ದು ಹಾಗಾದರೆ, ಎ ಅನುಪಾತ ಬಿ ಈಕ್ವಲ್ ಟು ಕೇದಾರ್ ಅವರು. ಅದರ ಆನ್ಸರ್ ಅದು 6 ಅನುಪಾತ 5. ಕನ್ಫ್ಯೂಸ್ ಆಗಬೇಡಿ, 5 ಅನುಪಾತ 6 ಕೂಡ ಕೊಟ್ಟಿದ್ದಾರೆ, ಬಟ್ ಕನ್ಫ್ಯೂಸ್ ಆಗಬಾರ್ದು. ಮೇಲ್ಗಡೆ ಇರೋ ನಂಬರ್ ಯಾವಾಗಲೂ ಫಸ್ಟೇ ಬರ್ತೈತಿ, 6 ಅನುಪಾತ 5. ಓಕೆ, ಆಪ್ಷನ್ 2. ಅರ್ಥ ಆಯ್ತಾ, ಅರ್ಥ ಆಯ್ತಲ್ಲೋ. ಈ ಕ್ವಶನ್ ಕೇಳೋದು FCI ಇದಲ್ಲಿ ನೋಡಿ, FCI ಅಸಿಸ್ಟೆಂಟ್ ಗ್ರೇಡ್ 3ದಲ್ಲಿ. ಸೊ FCI ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಪ್ರತಿ ವರ್ಷ ಎಕ್ಸಾಮ್ ಕರೀತಾರೆ ಇದನ್ನು. ರೈಟ್, 60 ಇಲ್ಲಿ ಕೂಡ 50+ ಸ್ಯಾಲ್ರಿ ಇದೆ ಇಲ್ಲಿ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಇದು, FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ 2 times of A is equal to the 3 times of B also equal to the 4 times of C, then ABC ಅಂತ ಕೇಳಿದಾರೆ. ಸೊ ಎಲ್ಲಿ ಕೇಳಿರೋದು ನೋಡಿ ಕ್ವಶನ್, ಇದು SSC ಸೆಕ್ಷನ್ ಆಫೀಸರ್ ಕಮರ್ಷಿಯಲ್ ಆಡಿಟ್ ಎಕ್ಸಾಮ್. ಓಕೆ, ಸೊ ಇದಕ್ಕೆ ಯಾವುದಕ್ಕೂ ನೀವು ಆಡಿಟ್ ಮಾಡ್ಬೇಕಂತೆಲ್ಲ ಏನಿಲ್ಲ, ಏನೇ ಡಿಗ್ರಿ ಮಾಡಿದರೆ ಆಯಿತು. ಇದಕ್ಕೆ ಏನು ಕ್ವಾಲಿಫಿಕೇಷನ್ ಇದೆ, ಏನೇ ಡಿಗ್ರಿ ಇದೆ SSC ಆಫೀಸರ್ಗೆ, ಸೆಕ್ಷನ್ ಆಫೀಸರ್ಗೆ. ರೈಟ್, ಏನೇ ಡಿಗ್ರಿ ಮಾಡಿದ್ರು ಸಾಕು. ಸೊ 2 times of A ಅಂದರೆ 2ರಷ್ಟು ಎಯು 2 times of A ಎದಕ್ಕೆ ಈಕ್ವಲ್ ಐತಿ, 3 ಬಿನ 3 ಪಟ್ಟಿಗೆ ಈಕ್ವಲ್ ಐತಿ. ಸೊ ಆಲ್ಸೋ ಈಕ್ವಲ್ ಟು 4 times of ದಿ ಸಿ ಅಂತ ಇದ್ದಾರೆ. ಆಲ್ಸೋ ಈಕ್ವಲ್ ಟು 4 times of ಸಿ. 2ರಷ್ಟು ಎಯು 3ರಷ್ಟು ಬಿಗೆ ಈಕ್ವಲ್ ಇದ್ರೆ ಮತ್ತೆ 4ರಷ್ಟು ಸಿಗೆ ಈಕ್ವಲ್ ಇದೆ. ಹಾಗಾದರೆ ಎ ಇಷ್ಟು ಬಿ ಇಷ್ಟು ಸಿನ ಕ್ಯಾಲ್ಕುಲೇಟ್ ಮಾಡಿ, ಕಂಬೈನ್ಡ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ. ಎ ಅನುಪಾತ ಬಿ ಅನುಪಾತ ಸಿನ ಕ್ಯಾಲ್ಕುಲೇಟ್ ಮಾಡಿ. ಸೊ ಯಾವ ಥರ ಮಾಡೋದು ನೋಡಿ ಇಲ್ಲಿ. ಸೊ ಫಸ್ಟ್ ಇದನ್ನು ಈ ಥರ ಕೊಟ್ಟಿರ್ತಾರೆ. ಫಸ್ಟ್ ಏನು ಮಾಡಬೇಕು, 2A ಈಕ್ವಲ್ ಟು 3B ತೊಗೊಳ್ಳೋದು ಒಂದು ಸೈಡು, ಇನ್ನೊಂದು ಸೈಡು 3B ಈಕ್ವಲ್ ಟು 4C ತೊಗೋತೀನಿ. ಅಂದರೆ ಸಪ್ರೇಟ್ ಮಾಡ್ಕೋತೀನಿ. ಈಕ್ವಲ್ ಅದಾವೆ ಎರಡು, ಇವೆರಡು ಈಕ್ವಲ್ ಆದಾಗ ಇವೆರಡೂ ಒಂದು ತೊಗೋಬೋದು, ಇವೆರಡೂ ಒಂದು ಸಲ ತೊಗೋಬೋದು. ಈಗ ತೊಗೊಂಡೆ, ಈಗ ಬಿನ ಈ ಕಡೆ ತೊಗೊಂಬರ್ತೀನಿ, ಏನಾಗುತ್ತೆ ಇಲ್ಲಿ A/B ಆಗುತ್ತೆ. ಸೊ 3 ಅಲ್ಲೇ ಇಡ್ತೀನಿ, 2ನ್ನ ಈ ಕಡೆ ತೊಗೊಂಬರ್ತೀನಿ, 3/2 ಆಯಿತು. ಸೊ ಇದರಿಂದ ನಮಗೆ ಗೊತ್ತಾಗೈತಿ ಎ ಅನುಪಾತ ಬಿ ಎಷ್ಟಿದೆ, ಎ ಅನುಪಾತ ಬಿ 3 ಅನುಪಾತ 2 ಇದೆ. 3/2 ಅಂದರೆ ಹೆಂಗೆ ಬರ್ಕೋತೀರಾ, 3 ಅನುಪಾತ 2 ಅಂತ ಬರ್ಕೋತೀರಾ. ಅದೇ ಥರ ಈ 3B ಈಕ್ವಲ್ ಟು 4C ಇದೆ, ಸಿನ ಈ ಕಡೆ ತೊಗೊಂಬನ್ನಿ, 3ನ ಈ ಕಡೆ ಕಳಿಸಿ, ಏನಾಗುತ್ತೆ ಇಲ್ಲಿ B/C ಈಕ್ವಲ್ ಟು 4/3 ಆಗ್ತೈತಿ. 3 ಕೆಳಗಡೆ ಬರ್ತಾರೆ 4/3 ಆಗ್ತೈತಿ, ಹೌದಲ್ಲೋ. ಸೊ B/Cನ ಹೆಂಗೆ ಬರ್ಕೋದು, ಬಿ ಅನುಪಾತ ಸಿ ಅಂತ ಬರ್ಕೋಬೋದು. ಇಲ್ಲಿ 4:3 4 ಅನುಪಾತ 3 ಅಂತ ಮಾಡ್ಕೋಬೋದು, ಹೌದಲ್ಲೋ. ಸೊ ಹಾಗಾದರೆ ನಮಗೆ ಎ ಅನುಪಾತ ಬಿ ಸಿಕ್ತು, ಬಿ ಅನುಪಾತ ಸಿ ಸಿಕ್ತು. ಈಗ ಕಂಬೈನ್ ಮಾಡೋದು ನಮ್ಗೆ ರೂಲ್ ಗೊತ್ತಿದೆ, ಆಲ್ರೆಡಿ ಒಂದು ಸಾಲ್ವ್ ಮಾಡಿದ್ದೀನಿ. ಯಾವ ಥರ ಕಂಬೈನ್ ಮಾಡೋಕು, ಈ ಥರ ಬರ್ಕೋಬೇಕು. ಎ ಅನುಪಾತ ಬಿ ಎಷ್ಟಿದೆ, 3:2. ಬಿ ಅನುಪಾತ ಸಿ ಎಷ್ಟಿದೆ, 4:3. ಅದನ್ನು ಕೆಳಗಡೆ ಬರ್ಕೋದು. ಎಲ್ಲಿ ಬಿ ಇರುತ್ತಲ್ಲ ಬಿ ಕೆಳಗೆ ಅದು ನಂಬರ್ ಬರಬೇಕು. ಇಲ್ಲಿ ಬಿ ಬಂತು ಅನುಪಾತ ಸಿ, ಇಲ್ಲಿ ಸಿ ಬರ್ತೈತಿ. ಇಲ್ಲಿ ಯಾವುದೂ ನಂಬರ್ ಇಲ್ಲ, ಇಲ್ಲಿ ಯಾವುದೂ ನಂಬರ್ ಇಲ್ಲದಾಗ ಏನು ಮಾಡ್ಕೋಬೇಕು, ಇಲ್ಲಿ ಯಾವ್ದು ಇರುತ್ತಲ್ಲ ಅದೇ ನಂಬರ್ನ ಬರೀಬೇಕು. 2 ಇದೆ 2 ಬರಬೇಕು. ಇಲ್ಲಿ ಎ ಕೆಳಗಡೆ ಯಾವುದು ನಂಬರ್ ಇಲ್ಲ, ಇಲ್ಲಿ ಯಾವ್ದು ನಂಬರ್ ಇಲ್ಲ ಅದೇ ನಂಬರ್ನ ಇಲ್ಲಿ ಬರ್ಕೋಬೇಕು. ಈಗ ಏನು ಮಾಡಬೇಕು, ಕಾಲಮ್ ವೈಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಾಡಿ 2 3 6, 4 2 8, 4 3 12 ಆಯಿತು. ಸೊ ಹಾಗಾದ್ರೆ ಅನುಪಾತ ಎಷ್ಟು ಬರ್ತಿಲ್ಲಿ, 12:8:6 ಬತ್ತು ನೋಡಿ. 12:8:6. ಸೊ ಇದು ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ಬೋದು, ಯಾಕಂದರೆ ಎಲ್ಲ ನಂಬರು ಒಂದು ಕಾಮನ್ ನಂಬರಿಂದ ಡಿವಿಷನ್ ಆಗ್ತಾವೆ. ಸೊ ಆ ನಂಬರಿಂದ ಡಿವೈಡ್ ಮಾಡಿ. 2 6 2 4 8, 2 3 6 ನೋಡಿ. 2 6 12, 2 4 8, 2 3 6. ಸೊ ಹಾಗಾದ್ರೆ ಲಾಸ್ಟ್ ಸಿಂಪ್ಲಿಫೈಡ್ ಆನ್ಸರ್ ಏನಿರುತ್ತಲ್ಲ ಅದೇ ಕಂಬೈನ್ಡ್ ರೇಷಿಯೋ ಆಗಿರ್ತೈತಿ. ABC, ಎ ಅನುಪಾತ ಬಿ ಅನುಪಾತ ಸಿ. 6:4, 4:3. ಸೊ ಆಪ್ಷನ್ದಲ್ಲಿ ನೋಡಿ ಎಲ್ಲಿದೆ, 6:4:3, 4 ಇದೆ ನೋಡಿ, ಆಪ್ಷನ್ 4 ಕರೆಕ್ಟ್ ಉತ್ತರ. ಓಕೆ, ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದ್ರೆ ಲೈಕ್ ಮಾಡಿ, ಎಸ್ ಅಂತ ಹಾಕಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಟ್ರೈ ಮಾಡಿ, ಇದು ಸಾಲ್ವ್ ಮಾಡಿ. ಬಂದ ಆನ್ಸರು. ಓಕೆ, ಸಾಲ್ವ್ ಮಾಡೋದು ನೋಡಿ. ಮಾರ್ಕ್ಸ್ ಆಫ್ 2 ಕ್ಯಾಂಡಿಡೇಟ್ಸ್ P and Q ಆರ್ ಇನ್ ದ ರೇಷಿಯೋ 2:5 ತಗೋದಾರ.
ಇಫ್ ದ ಮಾರ್ಕ್ಸ್ ಆಫ್ ಪಿ ಈಸ್ 120 ಮಾರ್ಕ್ಸ್ ಆಫ್ ಕ್ಯೂ ಎಟ್ ಕೇದಾರ್. ಸೊ ಇಲ್ಲಿ ಭಾಳ ಸಿಂಪಲ್ ಇರುತ್ತೆ ಕ್ವಶನು, ಬಟ್ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತೀರ ನೀವು. ನೋಡಿ ಎಷ್ಟು ಶಾರ್ಟ್ ಟ್ರಿಕ್ಸ್ ಅದ ಅನ್ನೋದು ಹೇಳ್ಕೊಡ್ತೀನಿ. ಸೊ ಪಿ ಮತ್ತು ಕ್ಯೂದು ಒಟ್ಟು ಎಕ್ಸಾಮ್ ಮಾರ್ಕ್ಸ್ ಎಷ್ಟು ಯಾವ ರೇಷಿಯೋದಾಗ 2:5 ರೇಷಿಯೋದಾಗ ಅದಾವೆ. ಪಿ ಮತ್ತು ಕ್ಯೂದು ಅನುಪಾತ ಎಷ್ಟು ರೇಷಿಯೋದು 2:5. ಅವ್ರು ಹೇಳಿದಾರೆ ಪಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಪಿ ಮಾರ್ಕ್ಸ್ ಎಟ್ಟೈತಿ 120 ಇದೆ. ಹಾಗಾದ್ರೆ ಕ್ಯೂ ಮಾರ್ಕ್ಸ್ ಎಟ್ ಕೇದಾರೆ, ಕ್ಯೂ ಮಾರ್ಕ್ಸ್ ಎಟ್ಟೈತಿ ಕೇದಾರೆ. ನೋಡಿ ಎಷ್ಟು ಸಿಂಪಲ್ ಇದೆ ಅದು. ಪಿ ಮಾರ್ಕ್ಸ್ ಎಟ್ಟತ್ತೆ ಇದ್ದಾರೆ ರೇಷಿಯೋದಲ್ಲಿ 2 ಇದ್ದಾರೆ, ಇಲ್ಲಿ 120 ಇದೆ. ಈ 2 120 ಆಗ್ಬೇಕಾದ್ರೆ ಎಷ್ಟನ್ನು ಮಲ್ಟಿಪ್ಲೈ ಮಾಡಲಾಗಿದೆ, ಇಲ್ಲಿ 60 ಮಲ್ಟಿಪ್ಲೈ ಮಾಡಲಾಗಿದೆ. ಸೊ ಇದು 60 ಅನ್ನೋದೇನು ಕಾಮನ್ ಫ್ಯಾಕ್ಟರ್, ಅದೇ 60 ಈ ಬಿಗೂ ಮಲ್ಟಿಪ್ಲೈ ಮಾಡಬೇಕು. ಇನ್ನು ನೀವು ಪಿಗೆ ಎಷ್ಟು 2 120 ಆಗ್ಬೇಕಾದ್ರೆ ಎಷ್ಟು ಮಲ್ಟಿಪ್ಲೈ ಮಾಡ್ತಾರೆ, 60 ಮಾಡಿದ್ದಾರೆ. ಇಲ್ಲಿ 120 ಕೊಟ್ಟಿದ್ರು ಅವರು, ಅದು 120 ಆಗ್ಬೇಕಾದ್ರೆ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕಾಗೈತಿ, 60 ಮಾಡ್ಬೇಕಾಯ್ತು. 60 ಅನ್ನೋದೇನು ಕಾಮನ್ ಫ್ಯಾಕ್ಟರ್, ಯೂನಿಟ್ ಮೆಥಡು. ಅದೇ 60 ನೀವು ಬಿ ಫ್ಯಾಕ್ಟ್ರಿಗೂ, ಬಿ ರೇಷಿಯೋ ನಂಬರ್ಗಿಂತ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಎಷ್ಟು ಬರ್ತದೆ 300. ಹಾಗಾದ್ರೆ ಕ್ಯೂಗೆ ಎಷ್ಟು ಮಾರ್ಕ್ಸ್ ಇದ್ದಂಗೆ ಆಯಿತು, ಪಿಗೆ 120 ಬಿದ್ದರೆ ಕ್ಯೂಗೆ ಎಷ್ಟಾಗುತ್ತೆ 300 ಮಾರ್ಕ್ಸ್ ಬಂದೈತಿ, ರೈಟ್. ಯಾಕಂದರೆ ಕ್ಯೂ ನೋಡಿ, ಕ್ಯೂದು ಪಿಗಿಂತನೂ ಜಾಸ್ತಿ ಇದೆ ರೇಷಿಯೋ, ಹಾಗಾಗಿ ಜಾಸ್ತಿನೇ ಇರುತ್ತೆ 300. ಆಪ್ಷನ್ ನೋಡಿ, ಆಪ್ಷನ್ 3 ಸಿಂಪಲ್ ಇದೆ, ಕಾಮನ್ ಫ್ಯಾಕ್ಟರ್ ಮೆಥಡ್ ಇದು. ಓಕೆ, ಸಿಂಪಲ್ ಇದೆ. ಎಲ್ಲೋ ಅರ್ಥ ಆಗಿಲ್ಲ ಅಂದರೆ ನೋಟ್ ಹಾಕಿ. ಸೊ ನಾನು ಹೇಳ್ತಾ ಇದ್ದೆ, ಇಲ್ಲಿ ನೀವು ಯಾವುದೂ ಕೋರ್ಸ್ ತೊಗೋಬೋದು. 1 ಮಂತ್, 3 ಮಂತ್, 6 ಮಂತ್ ಮತ್ತು 1 ಇಯರ್ ಮತ್ತು 2 ಇಯರ್ ಕೋರ್ಸ್ ಅದಾವ. ಸೊ ಇಲ್ಲಿ 10% ಡಿಸ್ಕೌಂಟ್ ಕೂಡ ಯೂಸ್ ಮಾಡ್ಬೋದು. ಕಂಟಿ ರೆಫರಲ್ ಕೋಡ್ ಯೂಸ್ ಮಾಡೋದಂದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗೈತಿಲ್ಲಿ. ಅಂದ್ರೆ ರೆಫರಲ್ ಕೋಡ್ ಯೂಸ್ ಮಾಡಿ. ನನ್ನ ಬೇಸಿಕ್ಸ್ ಕ್ಲಾಸು ಈಗೇನು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ನೀವು ಕ್ವಶನ್ಸ್ ನೋಡ್ತಾ ಇದ್ದೀರಲ್ಲ, ಅದು ಕಂಪ್ಲೀಟ್ ಬೇಸಿಕ್ಸ್ನು ಒಂದತ್ತಿಂದ. ನಿಮಗೆ ನೀವು ಏನೂ ಗೊತ್ತಿಲ್ಲ ಸರ್, ನಾನು 3rd ಸ್ಟ್ಯಾಂಡರ್ಡ್ ಇದ್ದರೂ ಕೂಡ ಆ ಥರ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಭಿನ್ನರಾಶಿಯ ಪ್ರತಿಯೊಂದು ಸಣ್ಣ ಅನುಪಾತ ಅಂದ್ರೇನು, ವಿಲೋಮ ಅನುಪಾತ ಅಂದ್ರೇನು, ಪ್ರತಿಯೊಂದನ್ನು ರಿವಿಷನ್ ಮಾಡ್ತಾ ಇದ್ದೀನಿ ಪ್ಲಸ್ ಕ್ಲಾಸಲ್ಲಿ. ಸೊ ಅದೇ ಥರ ನನ್ನ ಜೊತೆಗೆ ಎಲ್ಲ ಟಾಪ್ ಎಜುಕೇಟರ್ ನಿಮ್ಗೆ ಟೀಚ್ ಮಾಡ್ತಾರೆ. ನಾನು ಒಂದೇ ಸಬ್ಜೆಕ್ಟ್ ಸಿಗಲ್ಲ ನಿಮಗೆ, ಅಲ್ಲಿ ಹಿಸ್ಟ್ರಿ ಕೂಡ ಸಿಗ್ತೈತಿ, ಹೌದಲ್ಲ. ಹಿಸ್ಟ್ರಿ ಸಿಗ್ತೈತಿ, ಜಿಯೋಗ್ರಫಿ ಸಿಗ್ತೈತಿ, ಪಾಲಿಟಿ ಸಿಗ್ತೈತಿ, ರೈಟ್. ಸೊ ಆಮೇಲೆ ಎಕನಾಮಿಕ್ಸ್ ಸಿಗ್ತೈತಿ, ಕರೆಂಟ್ ಅಫೇರ್ಸ್ ಸಿಗ್ತಾವೆ. ನನ್ನ ಸಬ್ಜೆಕ್ಟ್ ಬಂದ್ಬಿಟ್ಟು ಯಾವುದು ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಅದಾವೆ. ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಅದಾವೆ. ಸೊ ಯಾವ ಸಬ್ಜೆಕ್ಟ್ ಬೇಕಾದ್ರೆ ನಿಮಗೆ ಸಿಗ್ತಾವೆ. ಓಕೆ, ಸೊ ನೀವೇನು ಮಾಡ್ಕೋರೋದು, ಅನ್ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ಕಂಟಿ ರೆಫರಲ್ ಮುಖಾಂತರ ಪೇಮೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್. ಈಗ ನಾವು ಏನು ಮಾಡಿದ್ವಿ, ಬೇಸಿಕ್ ಕಾನ್ಸೆಪ್ಟ್ ಆಫ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ನೋಡಿದ್ವಿ, ರೈಟ್, ಹೌದಲ್ಲ. ಸೊ ನಾನು ಇವತ್ತು 3 ಮಾಡ್ತಾ ಅಂತ ಹೇಳಿದೆ. ಒಂದು ಬೇಸಿಕ್ ಕಾನ್ಸೆಪ್ಟು, ಒಂದು ಫ್ರ್ಯಾಕ್ಷನ್ ಮೇಲೆ, ಇನ್ನೊಂದು ಎಡಿಷನ್ ಮತ್ತು ಪ್ರಾಡಕ್ಟ್ ಮತ್ತು ಸಬ್ಸ್ಟ್ರಾಕ್ಷನ್ ಮೇಲೆ. ಸೊ ಈ 3 ಕಾನ್ಸೆಪ್ಟ್ ಮೇಲೆ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡೋಣ, ಎಲ್ಲ ಇಂಪಾರ್ಟೆಂಟ್ ಇವು. ನೀವು ಯಾವುದೇ ಅಪ್ಕಮಿಂಗ್ ರೈಲ್ವೆ NTPC ಬರ್ತಾ ಇದೆ, ಹೌದಲ್ಲ. ರೈಲ್ವೆ NTP ಪ್ರಿಪೇರ್ ಮಾಡ್ತಾ ಇದ್ದೀರಾ. ಅದೇ ಥರ SSC ಎಕ್ಸಾಮ್ ಬರ್ತಾ ಇದೆ, ಗ್ರೂಪ್ ಡಿ ಎಕ್ಸಾಮ್ ಅಂಚೆ ಇಲಾಖೆಯಲ್ಲಿ ಕರೆದಾರೆ, ಪೋಸ್ಟ್ ಆಫೀಸಲ್ಲಿ ಕರೆದಾರೆ. ಒಟ್ಟು ಟೋಟಲ್ 5000+ ವೇಕೆನ್ಸಿ ಕರೆದಾರೆ, ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದಕ್ಕೂ ಕೂಡ ಅಪ್ಲೈ ಮಾಡಿ. ರೈಲ್ವೆ ಕೂಡ ಅಪ್ಲೈ ಮಾಡಿದ್ದಾರೆ ಅನ್ಕೋತೀನಿ, ಅದನ್ನು ಕೂಡ ಆಗುತ್ತೆ. ಕರ್ನಾಟಕ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ ಯಾವ ಎಕ್ಸಾಮ್ ಪ್ರಿಪೇರ್ ಮಾಡೋದಿಲ್ಲ, ಅವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ ಕ್ವಶನ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಏನೇನು ಡೌಟ್ಸ್ ಇದ್ರೂ ಕೇಳ್ಬೋದು ನೀವು. ಸೊ ಈಗ ಫ್ರ್ಯಾಕ್ಷನ್ ಮೇಲೆ ಬಿಡಿಸೋಣ. ಓಕೆ, ನೋಡಿ, ನಾನು ಆಗಲೇ ಹೇಳಿದೆ, ಫ್ರ್ಯಾಕ್ಷನ್ ಇದನ್ನ ಏನು ಮಾಡ್ಕೋಬೇಕು, ರೇಷಿಯೋ ಕನ್ವರ್ಟ್ ಮಾಡ್ಕೋಬೇಕು, ನಾರ್ಮಲ್ ರೇಷಿಯೋಕ್ಕೆ. ಅದನ್ನು ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದೀನಿ. ಅದು ಇನ್ನೊಂದು ಸಲ ಕೂಡ ಬಿಡಿಸೋಣ. ಓಕೆ, ನೋಡಿ, ಈಗ A ಅನುಪಾತ B = 1/2 ರೇಷಿಯೋ 1/3 ಇದೆ. B ಅನುಪಾತ C ಅಂದರೆ 1/5 ಅನುಪಾತ 1/3 ಇದೆ. ಇದನ್ನು ಯಾವ ಥರ ಕೇಳಿದಾರೆ, A+B ಅನುಪಾತ B+C ಕೇಳಿದಾರೆ ಅವರು. ಸೊ ಒಂದೊಂದೇ ಸಾಲ್ವ್ ಮಾಡೋನಲ್ಲಿ. A ಅನುಪಾತ B = 1/2 ಅನುಪಾತ 1/3. ಇಲ್ಲಿ ಅನುಪಾತ, ಇಲ್ಲಿ ಫ್ರ್ಯಾಕ್ಷನ್ಗಳನ್ನು ಅನುಪಾತಕ್ಕೆ ಹೆಂಗೆ ಮಾಡೋದು, ಸಿಂಪಲ್ ಅನುಪಾತ, ಕಾಮನ್ ರೇಷಿಯೋಕ್ಕೆ ಹೆಂಗೆ ಮಾಡೋದು, ಈ ಕೆಳಗಿನ ನಂಬರ್ LCM ತಗೋಬೇಕು. 2 ಮತ್ತು 3 LCM ಆಗುತ್ತೆ. 2 ಕೋಪ್ರೈಮ್ ಫ್ಯಾಕ್ಟರ್ ನಂಬರ್ ಅದಾವ. ಕೋಪ್ರೈಮ್ ಫ್ಯಾಕ್ಟರ್ ಅಂದರೆ ಒಂದು ನಂಬರು ಇನ್ನೊಂದು ನಂಬರಿಂದ ಡಿವಿಷನ್ ಆಗಂಗಿಲ್ಲ, ಅವಾಗ ಅವೆರಡನ್ನೂ ಮಲ್ಟಿಪ್ಲೈ ಮಾಡೋದು. ಅವಾಗ ನಮಗೇನು ಸಿಗೈತಿ, LCM ಸಿಗೈತಿ. 2 3 6. ಸೊ ಈಗ 6 ಬರ್ತಂದ್ರೆ ಅದನ್ನು ಈಚ್ ರೇಷಿಯೋ ಫ್ಯಾಕ್ಟರ್ಗೆ ಮಲ್ಟಿಪ್ಲೈ ಮಾಡೋದು. ಅವಾಗ ನಿಮಗೇನು ಸಿಗೈತಿ, ಸಿಂಪಲ್ ರೇಷಿಯೋ ಸಿಗೈತಿ. 6/2 ಎಷ್ಟು 3, 6/3 2. ಸೊ ಹಾಗಾದ್ರೆ A ಅನುಪಾತ B ಎಷ್ಟಿದ್ದಂಗೆ ಆಯಿತು, 3:2. A ಅನುಪಾತ B ಎಷ್ಟಿದ್ದಂಗೆ ಆಯಿತು, 3:2. ಅದೇ ಥರ ನಾವೇನು ಮಾಡೋಕ್ಕೀಗ, B ಅನುಪಾತ C ನೋಡಿ ಎಷ್ಟಿದೆ, 1:1/5, 1/3. ಇಲ್ಲಿ ನೋಡಿ, ಇಲ್ಲಿ ಕೂಡ 5 3 ಏನದಾವ, ಕೋಪ್ರೈಮ್ ಫ್ಯಾಕ್ಟರ್ ಅದಾವೆ. ಸೊ ಮಲ್ಟಿಪ್ಲೈ ಮಾಡಿ 5 3 15. 15 LCM ಬಂದ್ರೆ ಇದನ್ನು ಈಚ್ ರೇಷಿಯೋ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿದ್ರಾ.
ಸೊ ಈಗ ನಮಗೆ ಬಿ ಅನುಪಾತ ಸಿ ಸಿಗ್ತೈತೆ ನೋಡಿ. 15/5 ಎಷ್ಟು 3, 15/3 5. ಸೊ ಬಿ ಅನುಪಾತ ಎಷ್ಟು ಸಿ ಎಷ್ಟು 3/5. ಎ ಅನುಪಾತ ಬಿ ಎಷ್ಟು 3/2. ಓಕೆ, ಸಿಂಪಲ್ ಇದೆ. ಸೊ ಈಗ ಅವ್ರು ಕೇಳಿರೋದೇನು, ಎ ಪ್ಲಸ್ ಬಿ ಅನುಪಾತ ಬಿ ಪ್ಲಸ್ ಸಿ. ಎ ಪ್ಲಸ್ ಬಿ ಅನುಪಾತ ಬಿ ಪ್ಲಸ್ ಸಿ ಕೇಳಿದಾರೆ. ಇದನ್ನು ಹೆಂಗೆ ಮಾಡೋದು ನೋಡಿ. ಸೊ ಇಲ್ಲಿ ಎ ಅನುಪಾತ ಬಿ ಇದೆ, ಎ ಅನುಪಾತ ಬಿ ಇದೆ. ಎ ಬಿ ಎಷ್ಟಿದೆ 3 + 2 5 ಮಾಡ್ಕೊಳ್ಳಿ, 5 ಇದೆ. ಬಿ ಪ್ಲಸ್ ಸಿ ಎಷ್ಟಿದೆ 5 3 8 ನೋಡಿ, ಸಿಂಪಲ್ ಇದೆ. 5/8. ಎ ಪ್ಲಸ್ ಬಿ, ಎ ಬಿ 3 + 2 5 ಬತ್ತು. ಬಿ ಪ್ಲಸ್ ಸಿ 5 3 8 ಕರೆಕ್ಟ್ ಇದೆಯಲ್ಲೋ. ಹಾಗಾದ್ರೆ ಆಪ್ಷನ್ ಯಾವುದು, ಆಪ್ಷನ್ 1 ನೋಡಿ, ಸಿಂಪಲ್ ಇದೆ. ಸೊ ಆಪ್ಷನ್ 1 ಕರೆಕ್ಟ್. ಸೊ ಫ್ರ್ಯಾಕ್ಷನ್ ಇದ್ದಾಗ ಏನು ಮಾಡಬೇಕು ನಾವು, ಆ ಕೆಳಗಡೆ ಇರೋವಂಥ ಡಿನಾಮಿನೇಟರ್ ಇರುವಂಥ ನಂಬರ್ಗಳನ್ನ ಎಲ್ ಸಿ ಎಮ್ ತೊಗೊಂಡು ಅದನ್ನು ಮಲ್ಟಿಪ್ಲೇಷನ್ ಮಾಡಬೇಕು ಈಚ್ ಟರ್ಮ್ಗೆ. ಅವಾಗ ನಮಗೆ ಸಿಂಪಲ್ ರೇಷಿಯೋ ಸಿಗ್ತೈತೆ. ಆ ಸಿಂಪಲ್ ರೇಷಿಯೋನ ತೊಗೊಂಡು ಸಾಲ್ವ್ ಮಾಡಬೇಕು ಕ್ವಶನ್ನ. ಸಿ ಜಿ ಎಲ್ ಕಿದಲ್ಲಿ ಕೇರು, ಸಿ ಜಿ ಎಲ್ ಟೈರ್ 2. ಇದು ಒಂದು ಕ್ವಶನ್ಗೆ 2 ಮಾರ್ಕ್ಸ್. ಇದು 1 ಮಾರ್ಕ್ಸ್ ಕ್ವಶನ್ ಅಲ್ಲ, 2 ಮಾರ್ಕ್ಸ್ ಕ್ವಶನ್ ಇದು. ಓಕೆ, 2015 ಆದಂಥ ಎಕ್ಸಾಮ್ದಲ್ಲಿ ಕೇರೋದು ಕಂಬೈನ್ ಗ್ರಾಜ್ಯುಯೇಟ್ ಲೆವೆಲು SSC ಎಕ್ಸಾಮ್ದಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸಾಲ್ವ್ ಮಾಡಿದ್ದು ಈ ಕ್ವಶನ್ ಸಾಲ್ವ್ ಮಾಡಿ. ನೋಡಿಲಿ, ₹782 ಭಾಗಗಳನ್ನಾಗಿ ಮಾಡಬೇಕಾಗಿದೆ. ಎಷ್ಟು ಭಾಗ, 3 ಭಾಗಗಳನ್ನಾಗಿ. ಅದು ಯಾವ ರೇಷಿಯೋದಲ್ಲಿ, ಈ ಅನುಪಾತದಲ್ಲಿ ಅವುಗಳನ್ನ ಭಾಗ ಮಾಡಬೇಕಾಗಿದೆ. ಹಾಗಾದ್ರೆ 1ನೇ ಪಾರ್ಟಿಗೆ ಎಷ್ಟು ಸಿಗ್ತೈತಿ, ಫಸ್ಟ್ ಪಾರ್ಟಿಗೆ ಎಷ್ಟು ಸಿಗ್ತೈತಿ. ಬಟ್ ಇವ್ರು ಏನು ಮಾಡ್ಯಾರ, ಫ್ರ್ಯಾಕ್ಷನ್ದಾಗ ಕೊಟ್ಟಾರಲ್ಲಿ 1/2, 2/3, 3/4. ಈ ಭಾಗಕ್ಕೆ ಎಷ್ಟು ಸಿಗ್ತಾ ಇದೆ ಕೇಳಿದಾರೆ. ಈ ಭಾಗಕ್ಕೆ ಎಷ್ಟು ಸಿಗ್ಬೇಕಾಗ್ತದೆ ಅಂದ್ರೆ ನಾವೇನು ಮಾಡಬೇಕು, ಫಸ್ಟ್ ಫ್ರ್ಯಾಕ್ಷನ್ ಇದನ್ನು ಸಿಂಪಲ್ ಆಗಿ ಮಾಡ್ಕೋಬೇಕು. ಏನು ಮಾಡ್ಕೋ, ಸಿಂಪಲ್ ಆಗಿ ಸಿಂಪಲ್ ರೇಷಿಯೋ ಹೇಗೆ ಮಾಡ್ಕೋಬೋದು, ಈ ಕೆಳಗಿನವಾಗ ಎಲ್ ಸಿ ಎಮ್ ತೊಗೊಂಡು ಈಚ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಹಾಗಾದ್ರೆ ಕೆಳಗಿನ ಟರ್ಮ್ ಎಲ್ ಸಿ ಎಮ್ ಎಟ್ಟು ಬರ್ತೈತಿ, ಕೆಳಗಿನ ಟರ್ಮ್ಗೆ ಎಲ್ ಸಿ ಎಮ್ ಎಟ್ಟು ಬರ್ತೈತಿ. ಇಲ್ಲಿ 8 ಅದಾವೆ, 2 3 4 ಅದಾವೆ. ಇದ್ರ ಎಲ್ ಸಿ ಎಮ್ ಎಟ್ಟು ಬರ್ತೈತಿ, 2 3 4 ಎಲ್ ಸಿ ಎಮ್ ಎಟ್ಟು ಬರ್ತೈತಿ ನೋಡಿ. 2 1 2, 2 2 4, 3 ಹೋಯ್ತು. 2 1 ಇಲ್ಲಿ 3 ಹೋಯ್ತು, 3 1 3 2 6, 6 2 12, 12 ಎಲ್ ಸಿ ಎಮ್. ಈ 12ಅನ್ನು ಈಚ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡೋದು. ಅವಾಗ ನಮಗೆ ಸಿಂಪಲ್ ರೇಷಿಯೋ ಸಿಗ್ತೈತಿ. 12/2 ಎಷ್ಟತ್ತು 6. ಇಲ್ಲಿ ನೋಡಿ, 12 × 2 24 ಆಯ್ತು. 24/3 8. ಇಲ್ಲಿ 4 3 12, 3 3 9, 12 3 36, 36/4 ಅಂದರೆ 9 ಬರುತ್ತೆ. ಅಂದರೆ ನಮಗೆ ಈಗ ರೇಷಿಯೋ ಸಿಕ್ತು 6:8:9. ಸೊ ಒಟ್ಟು ಅಮೌಂಟ್ ಎಷ್ಟಿದೆ, ಒಟ್ಟು ಅಮೌಂಟ್ ಎಷ್ಟಿದೆ 782 ಇದೆ. ಹಾಗಾದ್ರೆ ಇಲ್ಲಿ ನಮ್ಮ ರೇಷಿಯೋದಲ್ಲಿ ಅಮೌಂಟ್ ಎಷ್ಟಿದೆ, ಒಟ್ಟು ಅಮೌಂಟು ನೋಡಿ. ರೇಷಿಯೋದಲ್ಲಿ ನೋಡಿ, ಯೂನಿಟ್ ಮೆಥಡ್ ಯೂಸ್ ಮಾಡೋದು, ಯೂನಿಟ್ ಮೆಥಡ್. ಓಕೆ, 6 8 ಎಷ್ಟು 14, 14 9 ಎಷ್ಟು 14 9 ಎಷ್ಟು 23. ಹೌದಲ್ಲ, ಈ ರೇಷಿಯೋದಾಗ ನೋಡಿದ್ರೆ ಒಟ್ಟು ಮೊತ್ತ ಎಷ್ಟೈತಿ 23 ಐತಿ. ನೀವು ಹೇಳ್ತಾ ಇದ್ದೀರಾ ಟೋಟಲ್ ಅಮೌಂಟ್ ಎಷ್ಟೈತಿ 782 ಐತಿ. ಈ 782 ಆಗ್ಬೇಕಾದ್ರೆ 23ಕ್ಕೆ ಯಾವ ನಂಬರ್ಲಿ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ಏನು ಮಾಡ್ಕೊಂಡ್ರೆ ಕಾಮನ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಮನ್ ಫ್ಯಾಕ್ಟರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಈ ನಂಬರ್ನ ಡಿವೈಡ್ ಮಾಡೋದು ನೋಡಿ. 23 1 23 3 69 ಉಳಿತೆಷ್ಟು 92 ಆಯಿತು. 23 4 92. ಸೊ ಕಾಮನ್ ಫ್ಯಾಕ್ಟರ್ ಎಷ್ಟಲ್ಲಿ 34. 23ಕ್ಕೆ 34 ಮಲ್ಟಿಪ್ಲೈ ಮಾಡಿದ್ರೆ 782 ಸಿಗ್ತೈತಿ. ಇದು ಕಾಮನ್ ಫ್ಯಾಕ್ಟರ್ ಎಷ್ಟು 34 ಇಲ್ಲಿ. ಸರಿ, ಇದೇ ಯೂಸ್ ಮಾಡೋದು. ಈಗ ಏನೋ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೂ ಇದೇ ಕಾಮನ್ ಫ್ಯಾಕ್ಟರ್ನ ಯೂಸ್ ಮಾಡಬೇಕು. ಅವ್ರು ಏನು ಕೇಳಿದಾರೆ, ಫಸ್ಟ್ ಪಾರ್ಟ್ ಕೇಳಿದಾರೆ. ಫಸ್ಟ್ ಪಾರ್ಟ್ ಎಷ್ಟಿರಲಿ, ಫಸ್ಟ್ ಪಾರ್ಟ್ ಎಷ್ಟು 6 ಇದೆ. ಆ ಫಸ್ಟ್ ಪಾರ್ಟಿಗೆ ಕಾಮನ್ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡೋದು. ಕಾಮನ್ ಫ್ಯಾಕ್ಟರ್ ಎಷ್ಟಿದೆ 34 ಇದೆ. ಸೊ 34 × 6 ಮಾಡಿಬಿಡಿ, ಅವಾಗ ಫಸ್ಟ್ ಪಾರ್ಟ್ ಸಿಗುತ್ತೆ ನಿಮ್ಗೆ. 6 4 24, 6 3 18, 18 2 20. ಸೊ 204 ನೋಡಿ. ಫಸ್ಟ್ ಪಾರ್ಟ್ ಎಷ್ಟು 2. ಅದೇ ಸೆಕೆಂಡ್ ಪಾರ್ಟ್ ಕೇಳಿದರೆ 8 × 34. ತರ್ಡ್ ಪಾರ್ಟ್ ಕೇಳಿದರೆ 9 × 34.
ಮತ್ತು ಮೊದಲ ಮತ್ತು ಎರಡನೇ ಪಾರ್ಟಿಗೆ ವ್ಯತ್ಯಾಸಕ್ಕೆ 6 - 8 2 2 × 34 8 ಮತ್ತು 9 3 2 ಮತ್ತು ಮೂರನೇದಕ್ಕೆ ವ್ಯತ್ಯಾಸಕ್ಕೆ 1 × 34 ಈ ಥರ ಒಂದೇ ಕಾನ್ಸೆಪ್ಟಲ್ಲಿ ಎಲ್ಲ ಪ್ರಾಬ್ಲಮ್ ತಗೋತೀರಿ ನಾವು. ಬೇಕಾದ ಕ್ವಶನ್ ಕೇಳಲ್ಲ. ಬಟ್ ಅರ್ಥ ಆಯ್ತಾ? ಯೂನಿಟ್ ಮೆಥಡು, ಕಾಮನ್ ಫ್ಯಾಕ್ಟರ್ ಮೆಥಡು ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಆಪ್ಷನ್ 2 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. The reciprocals of the squares of the numbers 1:1/2, 1:1/3 are in the ratio. ನೋಡಿ, ಇದನ್ನ 2 ನಂಬರ್ ಕೊಟ್ಟಿದ್ರಲ್ಲಿ ಸಾಲ್ವ್ ಮಾಡಿ. 1:1/2, 1:1/3 ಅಂತ ಕೊಟ್ಟು ಈ ನಂಬರ್ನ ಮೊದಲು ಸಿಂಪ್ಲಿಫೈ ಮಾಡ್ಕೊರಿ. ಎಷ್ಟು ಬರ್ತಿತ್ತು? 2 1 2, 2 + 1 3/2 ಆಯ್ತು. ಅದೇ ಥರ ಇದು 3 1 3, 4/3 ಆಯಿತು. ಒಂದು ನಂಬರ್ 3/2 ಇದೆ, ಇನ್ನೊಂದು 4/3 ಇದೆ. ರೈಟ್. ಸೊ ರೆಸಿಪ್ರೊಕಲ್ಸ್ ಆಫ್ ದಿ ಸ್ಕ್ವೇರ್ಸ್ ಅಂತ ಕೇಳಿದ್ದಾರೆ. ರೆಸಿಪ್ರೊಕಲ್ಸ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ನಂಬರ್ಸ್. ಫಸ್ಟ್ ಈ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡೋಕ್ಕಿದೆ. ಇದು ಸ್ಕ್ವೇರ್ ಮಾಡಿ, ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿ. ಸ್ಕ್ವೇರ್ ಮಾಡಿದ್ದು ಎಷ್ಟಾಗುತ್ತೆ? ಸ್ಕ್ವೇರ್ ಮಾಡಿದ್ರೆ 3/2 ಸ್ಕ್ವೇರ್, ಇದು 4/3 ಸ್ಕ್ವೇರ್. ಸೊ ಎಷ್ಟಾಗುತ್ತೆ? ಇದು 3 3 9, 2 2 4, 4 16, ಇದು 9. ರೈಟ್. ಸೊ ಇತರದ್ದು ಏನು ಕೇಳಿದ್ರೆ ರೆಸಿಪ್ರೊಕಲ್ ಕೇಳಿದ್ರೆ. ರೆಸಿಪ್ರೊಕಲ್ ಅಂದಾಗ ಏನಾಗುತ್ತೆ? 1/9 4 ಆಗುತ್ತೆ. ಇಲ್ಲಿ 1/16 9 ಆಗುತ್ತೆ. ಸೊ ಮತ್ತೆ ರೆಸಿಪ್ರೊಕಲ್ ಮಾಡಿದ್ರೆ ಇದು ಹೆಂಗೈತಿ? 4 ಮೇಲ್ಗಡೆ ಹೋಗುತ್ತೆ, 4/9 ಆಗ್ತೈತಿ. ಇದು 9/16 ಆಗ್ತೈತಿ. 4/9, ಇದು 9/16 ಆಗುತ್ತೆ. ಇವ್ರು ಏನು ಕೇಳಿದ್ರೆ ಇತರದ ರೇಷಿಯೋ ಕೇಳಿದಾರೆ. ರೇಷಿಯೋ ಏನಾಗುತ್ತೆ? ಈಗ ರೆಸಿಪ್ರೊಕಲ್ ತೊಗೊಂಡು ಫಸ್ಟ್ ಏನು ತೊಗೊಂಡೆ? ಈ ನಂಬರ್ ಸಾಲ್ವ್ ಮಾಡಿದೆ. ನೋಡಿ, ಈ ನಂಬರ್ ಸಾಲ್ವ್ ಮಾಡಿದೆ, ಸಿಂಪ್ಲಿಫೈ ಮಾಡ್ಕೊಂಡೆ. ಆಮೇಲೆ ಅದರ ಸ್ಕ್ವೇರ್ ತೊಗೊಂಡೆ, ಸ್ಕ್ವೇರ್ ತೊಗೊಂಡೆ, ಎರಡು ಥರ ಸ್ಕ್ವೇರ್ ತೊಗೊಂಡೆ. ಆಮೇಲೆ ಏನು ಮಾಡಿದೆ? ರೆಸಿಪ್ರೊಕಲ್ ಮಾಡಿದೆ. ರೆಸಿಪ್ರೊಕಲ್ ಅಂದ್ರೂ 1/ ಇದನ್ನು ಡಿನಾಮಿನೇಟರ್ ನಂಬರ್ ಬರೋದು. ಆ ಡಿನಾಮಿನೇಟರ್ ಮೇಲೆ ಸಾಲ್ವ್ ಮಾಡ್ಕೊಂಡೆ. ಈಗ ನಮಗೇನು ಬೇಕು? ಆ ಥರ ರೇಷಿಯೋ ತೊಗೋಬೇಕು. ಸೊ ರೇಷಿಯೋ ಫಾರ್ಮೆಟ್ ಹೆಂಗೆ ಬೇಕು? 4/9 ಅನುಪಾತ 9/16. 4/9 ಅನುಪಾತ 9/16 ನೋಡಿ. ಈಗ ಸಾಲ್ವ್ ಮಾಡಿ. ಸೊ ಈ ರೇಷಿಯೋನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ಸ್ ಐತಿ. ಇದೇನಿದೆ? ಫ್ರಾಕ್ಷನ್ದಾಗಿತ್ತು. ಈ ಫ್ರಾಕ್ಷನ್ನ ಕನ್ವರ್ಟ್ ಮಾಡೋದು ಯಾವ ಥರ ಮಾಡೋದು? ಈಗ LCM ಮಲ್ಟಿಪ್ಲೈ ಮಾಡೋದು. LCM 9 ಮತ್ತು 16 LCM ಆಗ್ತೈತಿ. ಸೊ ಮಲ್ಟಿಪ್ಲೈ ಮಾಡೋಕೆ ನಾವು ಡೈರೆಕ್ಟಾಗಿ 16 9 8 144. ಈ 144ನ ಈಚ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡೋದು. ಆವಾಗ ನಮಗೇನು ಸಿಗ್ತೈತಿ? ರೇಷಿಯೋ ಸಿಗ್ತೈತಿ. ಕರೆಕ್ಟ್ ರೇಷಿಯೋ ಸಿಗ್ತೈತಿ. ಓಕೆ, ಮಲ್ಟಿಪ್ಲೈ ಮಾಡಿ. 9 1 9 16 16 1 16 9 ನೋಡಿ. 16 × 4 ಎಷ್ಟು? 64. 9 9 81 ನೋಡಿ. 64 ರೇಷಿಯೋ 81. ಸೊ ಆಪ್ಷನ್ ಯಾವುದಿದೆ ನೋಡಿ? 64 ರೇಷಿಯೋ 81. ಇದು ಕೂಡ ರೈಲ್ವೇದಲ್ಲಿ ಕೇಳಿರೋದು. ರೈಲ್ವೆ ಎಕ್ಸಾಮ್ ಕ್ವಶನ್ ಇದು. ಗ್ರೂಪ್ ಡಿ ಬರ್ತಾ ಇರ್ಬೋದು, NTPC ಬರ್ತಾ ಇರೋದು. ಸೊ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಲ್ಲ ಅಷ್ಟೇ, ಬಟ್ ಕ್ವಶನ್ ಮಾತ್ರ ಕ್ವಶನ್ ಬರೋದನ್ನ ತೊಗೊಂಡಿದ್ದೀನಿ. 64 ಅನುಪಾತ 81, ಆಪ್ಷನ್ 1 ಕರೆಕ್ಟ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನೋಡಿ. ಸೊ ಈಗ ಫ್ರಾಕ್ಷನ್ ಮೇಲೆ ಆಯಿತು. ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಸಾಲ್ವ್ ಮಾಡಿದ್ವಿ, ಫ್ರಾಕ್ಷನ್ ಮೇಲೆ ಮಾಡಿದ್ವಿ. ಈ ಇದರಲ್ಲಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿ ಎಡಿಷನ್, ಕೂಡಿಸೋದ್ರ ಮೇಲೆ, ಕಳೆಯೋದ್ರ ಮೇಲೆ ಮತ್ತು ಗುಣಾಕಾರದ ಮೇಲೆ, ಬೇಸ್ಡ್ ಆನ್ ಗುಣಾಕಾರದ ಮೇಲೆ ಪ್ರಾಬ್ಲಮ್ ಯಾವ ಥರ ಕೇಳ್ತಾರೆ ರೇಷಿಯೋ ಆ್ಯಂಡ್ ಪ್ರೊಪೋರ್ಷನಲ್ಲಿ, ಅದನ್ನು ಯಾವ ಥರ ಸಾಲ್ವ್ ಮಾಡೋದನ್ನು ನೋಡ್ತಾ ಹೋಗೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಏನಾದ್ರು ಡೌಟ್ಸ್ ಇದ್ದರೆ ಹಾಕಿ, ಕಮೆಂಟ್ದಲ್ಲಿ ಹಾಕಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಸಾಲ್ವ್ ಮಾಡೋಣ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ದಲ್ಲಿ ಹಾಕ್ತಾ ಹೋಗಿ, ಸಾಲ್ವ್ ಮಾಡ್ತೀನಿ. ಸೊ ಯಾರು ಪ್ಲ್ಯಾನ್ ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅನ್ಕೊಂಡಿದ್ದಾರಲ್ಲ, 1 ಇಯರು 2 ಇಯರು ಅಥವಾ 6 ಮಂತ್ 3 ಮಂತು, ನಂದು ಎ ಕಂಟಿ ಕೋಡ್ ರೆಫರ್ ಮಾಡ್ಬೋದು. ಅನ್ಅಕಾಡೆಮಿ ಆ್ಯಪ್ ಡೌನ್ ಮಾಡ್ಕೊಂಡು ಅಲ್ಲಿ ಪೇಮೆಂಟ್ ಆಪ್ಷನ್ ಮಾಡಬೇಕಾದ್ರೆ ನೀವು ಎ ಕಂಟಿ ಅಂತ ರೆಫರಲ್ ಯೂಸ್ ಮಾಡಿ 10% ಡಿಸ್ಕೌಂಟ್ನ ತೊಗೋಬೋದು. ರೈಟ್, ಮೋರ್ ದೆನ್ 1000 ರೂಪೀಸ್ ಸೇವ್ ಆಗುತ್ತೆ. ಸೊ 1 ಇಯರ್ ಅಥವಾ 2 ಇಯರ್ ಕೂಡ ನೀವು ತೊಗೋಬೋದು. ಓಕೆ, ನೋ ಕಾಸ್ಟ್ EMI ಕೂಡ ಇದೆ. EMI ಆಪ್ಷನ್ ಕೂಡ ಬಳಸ್ಬೋದು ಇಲ್ಲಿ. ನೋ ಕಾಸ್ಟ್ EMI ಕೂಡ ಯೂಸ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಆದಷ್ಟು ಸಾಧ್ಯವಾದಲ್ಲಿ ಯಾವ ಕೋರ್ಸ್ 1 ಇಯರ್ ಅಥವಾ 2 ಇಯರ್ ತೊಗೋಬೋದು. ನೀವು ಬಿಗಿನರ್ಸ್ ಆಗಿದ್ದರೆ ಕಂಪ್ಲೀಟ್ 1 ಇಯರ್ 2 ಇಯರ್ ತನಕ ಯಾರೂ ನೋಡೋಲ್ಲ. 1 ಇಯರ್ 2 ಇಯರ್ ತನಕ ಅನ್ಲಿಮಿಟೆಡ್ ಆಕ್ಸೆಸ್ನ ಇರುತ್ತೆ ನಿಮಗೆ. ಇಲ್ಲಿ ಅನುಕೂ ಪರೀಕ್ಷೆಗಳನ್ನ ಕೊಡ್ಬೋದು, ಕ್ವಿಜಸ್ಗಳನ್ನ ಕೊಡ್ಬೋದು. ಎಲ್ಲ ಟಾಪ್ ಎಲ್ಲ ಎಜುಕೇಟರ್ದು ನೀವು ಕ್ಲಾಸ್ಗಳನ್ನ ಅಟೆಂಡ್ ಆಗ್ಬೋದು. 2 ವರ್ಷನ ನೀವು ಈಗ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ನೀವು ಆಫ್ಲೈನ್ ಕೋರ್ಸಸ್ಗೆ ಹೋಗಿದ್ರೆ ನೀವು ಎಲ್ಲಾದರೂ ಅಲ್ಲೇನಾಗ್ತೈತಿ, ನೀವು 3 ಮಂತ್ ಕೋರ್ಸ್ ಮಾತ್ರ ಅಲ್ಲಿರಬೇಕು. ನೀವು ಎಕ್ಸ್ಪೆಂಡಿಚರ್ ನೋಡಿ ಆ ಸಿಟಿದಲ್ಲಿ ಹೋಗಿರಬೇಕಾಗ್ತೈತಿ.
ಆ ಸಿಟಿದಲ್ಲಿ ಎಕ್ಸ್ಪೆಂಡಿಚರ್ ಖರ್ಚಾಗ್ತೈತಿ, ಊಟ ವಸತಿ ಖರ್ಚಾಗ್ತೈತಿ. ಬಟ್ ಇಲ್ಲಿ ನೀವು ಮನೆಯಲ್ಲೇ ಇದ್ಕೊಂಡು ನೀವು 2 ವರ್ಷ ತನಕ ಯಾವುದೇ ಫೀನ ಕೊಡಬೇಕಾಗಿಲ್ಲ. ನಾನು ಕೂಡ ಇಂಟ್ರ್ಯಾಕ್ಟ್ ಮಾಡ್ಬೋದು, ನನಗೆ ಇಲ್ಲೇ ಡೈರೆಕ್ಟಾಗಿ ನನ್ನ ಜೊತೆ ಕ್ವಶನ್ ಕೇಳ್ಬೋದು, ನಾನು ಇಮಿಡಿಯೇಟಾಗಿ ಆನ್ಸರ್ ಮಾಡ್ತೀನಿ. ರೈಟ್, ಅನ್ಅಕಾಡೆಮಿದಲ್ಲಿ ಡೈರೆಕ್ಟಾಗಿ ಅಲ್ಲೇದಲ್ಲೇ ಪೋಲ್ ಕೂಡ ಕೊಡ್ತೀನಿ, ಆಪ್ಷನ್ ಕೊಡೋಕ್ಕೆ ಅಲ್ಲೇದಲ್ಲೇ ಅನುಕು ಪರೀಕ್ಷೆನ ಕೊಡ್ತೀನಿ, ನಾನೇ ಕ್ವಿಜ್ ಕಂಡಕ್ಟ್ ಮಾಡ್ತೀನಿ, ನನ್ನ ಜೊತೆ ಎಲ್ಲ ಟೀಚರ್ಸು ಕ್ವಿಜ್ ಕಂಡಕ್ಟ್ ಮಾಡ್ತಾರೆ. ರೈಟ್, ಎಲ್ಲ ಸಬ್ಜೆಕ್ಟು ಕ್ವಿಜ್ ಕಂಡಕ್ಟ್ ಆಗುತ್ತೆ. ಸೊ ಇದು ಎಷ್ಟು ಬೆನಿಫಿಟ್ ಇದೆ ಅಂದರೆ 2 ವರ್ಷ ತನಕ ನಿಮ್ಗೆ ಹೊಳ್ಳಿ ನೋಡೋರಿಲ್ಲ ಯಾರು. ರೈಟ್, ಯಾರು ಕೇಳಲ್ಲ ಯಾಕದೈತೆ. ಸೊ ಬೇರೆ ಬೇರೆ ಮೋರ್ ಆ್ಯಂಡ್ ಮೋರ್ ಅಡ್ವಾಂಟೇಜ್ ಆ್ಯಡ್ ಆಗ್ತಾ ಹೋಗ್ತಿರ್ತೀವಿ. ಓಕೆ, ಸೊ ನೋಡಿ, ಕಡಿಮೆ ಫೀಸಲ್ಲಿ 2 ವರ್ಷ ತನಕ ಟ್ಯೂಷನ್ ಯಾರು ಹೇಳ್ತಾರೆ ರೀ, ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತಾನ. ಸೊ ನೀವು ಎಕ್ಸಾಮ್ ಕ್ಲಿಯರ್ ಆಗುತ್ತಾನೂ ಇಲ್ಲಿ ಬೆನಿಫಿಟ್ನ ತೊಗೋಬೋದು. ಸೊ ಹಾಗಾಗಿ ಆದಷ್ಟು 1 ಇಯರ್ 2 ಇಯರ್ದಿಂದ ನಿಮಗೆ ಜಾಸ್ತಿ ಬೆನಿಫಿಟ್ ಇದೆ. ಸೊ ನೀವು ಯಾವುದನ್ನು ತೊಗೋಬೇಕು ಅನ್ನೋದ್ರೆ ಚಾಯ್ಸ್ ಮಾಡಿ, 1 ಇಯರ್ ತೊಗೋಬೇಕಾ 2 ಇಯರ್ ತೊಗೋಬೇಕು ಅನ್ನೋದು. ಓಕೆ, ನೋಡಿ ಉಳಿದ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಎಡಿಷನ್ ಮತ್ತು ಡಿಫ್ರೆನ್ಸ್ ಮತ್ತು ಪ್ರಾಡಕ್ಟ್ ಮೇಲೆ ಕ್ವಶನ್ ಕೇಳಿದರೆ ಯಾವ ಥರ ಬಿಡಿಸೋದು. ಓಕೆ, ಇದು ಕೂಡ CGLದಲ್ಲಿ ಕೇಳಿರೋದು 1999 ಕ್ವಶನ್ ತೊಗೊಂಡಿದ್ದೀನಿ ನೋಡಿ. ಬೇಸಿಕ್ಸ್ ಅರ್ಥ ಆಗೋ ಸಲುವಾಗಿ 1919 ತೊಗೊಂಡಿದ್ದೀನಿ. ಕ್ವಶನ್ ಹೆಂಗಿರ್ತಾವೆ ಅಂದರೆ ಭಾಳ ಸಿಂಪಲ್ ಇರ್ತಾವೆ, ಬಟ್ ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ. ನೋಡಿ ಕ್ವಶನ್ ನೋಡಿ, ದ ರೇಷಿಯೋ ಆಫ್ 2 ನಂಬರ್ ಈಸ್ 3:8. ದೇರ್ ಡಿಫ್ರೆನ್ಸ್ ಈಸ್ 115 115 ಇದೆ. ದ ಸ್ಮಾಲರ್ ಆಫ್ ದಿ 2 ನಂಬರ್, ಅವ್ರೇನಂದ್ರೆ 2 ಸಂಖ್ಯೆಗಳ ಅನುಪಾತ 3:8 ಐತಿ. ಅವುಗಳ ಡಿಫ್ರೆನ್ಸ್ ಅಂದರೆ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟೈತಿ, ಅವುಗಳ ನಡುವಿನ ವ್ಯತ್ಯಾಸ 115 ಐತಿ. ಹಾಗಾದ್ರೆ ಅದ್ರ ಸಣ್ಣ ಸಂಖ್ಯೆ ಯಾವುದು, ಅದ್ರಾಗ ಸಣ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅವು ಎರಡೂದ್ರಾಗ ಸಣ್ಣದ ಸಂಖ್ಯೆ ಯಾವ ಅಂಕಿಯನ್ನು ಕಂಡುಹಿಡ್ರಿ ಅಂತಾರೆ. ಯಾವ ಥರ ಮಾಡೋದು ನೋಡಿ, ಭಾಳ ಸಿಂಪಲ್ ಇದೆ, ಅರ್ಥ ಮಾಡ್ಕೋಕೆ ಟ್ರೈ ಮಾಡಿ. ಅನುಪಾತ ಏನು ಕೊಟ್ಟಾರ, 3:8 ಕೊಟ್ಟಾರ. ಅವುಗಳ ನಡುವಿನ ವ್ಯತ್ಯಾಸ ಇಲ್ಲಿ ರೇಷೋದಲ್ಲಿ ಎಷ್ಟೈತಿ, 3:8 ರೇಷೋದಲ್ಲಿ ಎಷ್ಟೈತಿ, 5 ಐತಿ. ಬಟ್ ಅವ್ರು ಹೇಳಿದಾರೆ ವ್ಯತ್ಯಾಸ ಎಷ್ಟೈತಿ, 115 ಐತಿ. ನಮ್ಮ ಪ್ರಕಾರ 5 ಐತಿ, ಅವ್ರ ಪ್ರಕಾರ 115 ಐತಿ. ಸೊ ಅವ್ರು ಹೇಳಿದ್ ಕರೆಕ್ಟ್ ಐತಿ. ಅವ್ರು ಹೇಳಿದ್ ಕರೆಕ್ಟ್ ಐತಿ ಅಂದ್ರೆ 115 5ಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, 23 ಮಲ್ಟಿಪ್ಲೈ ಮಾಡಬೇಕು. ಈ 23 ಏನು ಕಾಮನ್ ಫ್ಯಾಕ್ಟರ್, ಇದು 23 × 5 115 ಆಗ್ತೈತಿ. ಹಾಗಾಗಿ 23 ಅನ್ನೋದೇನು ಕಾಮನ್ ಫ್ಯಾಕ್ಟರ್ ಇಲ್ಲಿ. ಸೊ ಈ 23 ನಮಗೆ ಡಿಸೈಡ್ ಮಾಡ್ತೈತಿ ಏನು ಆನ್ಸರ್ ಅತ್ತಲ್ಲಿ. ಅವ್ರು ಏನು ಕೇಳಿದ್ರೆ ಸ್ಮಾಲರ್ ನಂಬರ್ ಕೇಳಿದಾರೆ. ಸ್ಮಾಲರ್ ನಂಬರ್ ಯಾವುದಲ್ಲಿ 3, ಆ 3ಕ್ಕೆ ಕಾಮನ್ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡೋದು, ಅವಾಗ ಆ್ಯಕ್ಚುಯಲ್ ನಂಬರ್ ಸಿಗ್ತೈತಿ. ಇದು ನಾನು ಇಮ್ಯಾಜಿನೇಷನ್ ನಂಬರ್, ಇದು ಆ್ಯಕ್ಚುಯಲ್ ನಂಬರ್ ಬೇಕಾದ್ರೆ ನಮಗೂ ಕಾಮನ್ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಬೇಕು, 69. ಸೊ ಸರಿಯಾದ ಉತ್ತರ ಎಷ್ಟು, 69 ನೋಡಿ. ಅದೇ ಅವರು ದೊಡ್ಡ ನಂಬರ್ ಕೇರಂದ್ರೆ ದೊಡ್ಡ ನಂಬರ್ ಯಾವುದು, 8 × 23 ಮಾಡೋದು. 8 3 24, 8 16 18 184. ದೊಡ್ಡ ಸಂಖ್ಯೆ ಬೇಕಾದ್ರೆ 284, ಸಣ್ಣ ಸಂಖ್ಯೆ ಬೇಕಾದ್ರೆ 69. ಸೊ ಆಪ್ಷನ್ 3 ನೋಡಿ. ಸಿಂಪಲ್ ಇದೆಯಾ, ಅರ್ಥ ಆಗ್ತಿದೆಯಾ? ಅರ್ಥ ಆಗಿದ್ರೆ ಲೈಕ್ ಮಾಡ್ತಾ ಹೋಗಿ, ಓಕೆ, ಶೇರ್ ಮಾಡ್ತಾ ಹೋಗಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಸಮ್ ಆಫ್ 2 ನಂಬರ್ ಈಸ್ 40. ದೇರ್ ಡಿಫ್ರೆನ್ಸ್ ಈಸ್ 4. ದ ರೇಷಿಯೋ ಆಫ್ 2 ನಂಬರ್ಸ್ ಕೇರ್. 2 ಸಂಖ್ಯೆಗಳದಾವ, 2 ಸಂಖ್ಯೆಗಳ ಮೊತ್ತ ಎಷ್ಟೈತಿ ಅಂದ್ರೆ 40 ಐತಿ. 2 ಸಂಖ್ಯೆಗಳ ಮೊತ್ತ 40 ಐತಿ. ಅವುಗಳ ನಡುವಿನ ವ್ಯತ್ಯಾಸ ಎಷ್ಟೈತಿ, 4 ಐತಿ. ಹಾಗಾದ್ರೆ ಅವು ಎರಡರ ರೇಷಿಯೋ ಹೇಳ್ರಿ. ಅವು ಎರಡರ ರೇಷಿಯೋ ಕಂಡಿಟ್ಟಿರ್ತಂದ್ರೆ ರೈಟ್. ರೇಷಿಯೋ ಯಾವ ಥರ ಬರುತ್ತೆ ನೋಡಿ, ಕ್ಯಾಲ್ಕುಲೇಟ್ ಮಾಡಿ. 1 ನಿಮಿಷ ಟೈಮ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಬಿಡ್ಸೋಣ. ನೋಡಿ, ಕ್ವಿಕ್ಕಾಗಿ ಆನ್ಸರ್ ಮಾಡಿ, ಗೊತ್ತಿದ್ದರು ಕಮೆಂಟ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ x + y = 40 ಇದೆ, x - y = 4 ಇದೆ. ಈ ಎರಡೂ ಇಕ್ವೇಷನ್ನ ನಾವೇನು ಮಾಡಬೇಕು, ಕೂಡಿಸ್ಬೇಕು. ಕೂಡಿಸಾಗ ಏನಾಗುತ್ತೆ, ಇಲ್ಲಿ x + x 2x ಆಗುತ್ತೆ. ಇಲ್ಲಿ y ಕ್ಯಾನ್ಸಲ್ ಆಯಿತು, ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. 40 + 4 44 ಆಗ್ತೈತಿ. ಹಾಗಾದ್ರೆ x ಎಷ್ಟು ಬರ್ತೈತಿ ಇಲ್ಲಿ, 44/2 ಎಷ್ಟಾಗುತ್ತೆ, 22 ಬರ್ತೈತಿ. ಸೊ x 22 ಬಂದರೆ y ಏಟಾಗುತ್ತೆ ಇಲ್ಲಿ, 22 + y. ಇದು ಈ ಇಕ್ವೇಷನ್ನ ಯೂಸ್ ಮಾಡ್ತೀನಿ. 22 + y = 40. ಸೊ y = 40 - 22 ಎಷ್ಟು ಬರುತ್ತೆ, 18 ಬರ್ತದೆ. ಸೊ x 22 ಬಂತು, y 18 ಬಂತು. ಹಾಗೆ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಆಯ್ತು. ಈಗ 22:18. 2 11 2 9 18. ಸೊ 11:9 ನೋಡಿ, 11:9. ಆ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು, 11:9. ಸಿಂಪಲ್ ಇದೆಯಾ? ಓಕೆ, ಸಿಂಪಲ್ ಇದೆ. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ಆಫ್ ದ ತ್ರೀ ನಂಬರ್ಸ್ ದ ರೇಷಿಯೋ ಆಫ್ ದಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಈಸ್
8:9. ದಟ್ ಆಫ್ ದಿ ಸೆಕೆಂಡ್ ಆ್ಯಂಡ್ ಥರ್ಡ್ ಈಸ್ 3:4. ದ ಪ್ರಾಡಕ್ಟ್ ಆಫ್ ದಿ ಫಸ್ಟ್ ಆ್ಯಂಡ್ ಥರ್ಡ್ ಈಸ್ 2400, ದೆನ್ ದ ಸೆಕೆಂಡ್ ನಂಬರ್ ಅಂತ ಕೇಳಿದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 3 ನಂಬರ್ ಅನುಪಾತ ಕೊಟ್ಟಿದ್ದಾರೆ. ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಮೊದಲ ಮತ್ತು ಎರಡನೇ ಸಂಖ್ಯೆಯ ಅನುಪಾತ ಎಷ್ಟೈತಿ 8:9 ಐತಿ. ಮೊದಲ ಮತ್ತು ಎರಡನೇದು, ಅದಕ್ಕೆ ಎ ಮತ್ತು ಬಿ ಅಂತ ಕರಿತೀನಿ. ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಅಂದರೆ ಎರಡನೇ ಮತ್ತು ಮೂರನೇ ನಂಬರ್ ಅನುಪಾತ ಎಷ್ಟೈತಿ ನಂಬರು 3:4 ಐತಿ. ಸೊ ಗುಣಲಬ್ಧ ಮೊದಲನೇ ಮತ್ತು ಮೂರನೇ ಸಂಖ್ಯೆಯ ಗುಣಲಬ್ಧ ಎಷ್ಟೈತಿ 2400 ಕೊಟ್ಟಾರ. ಮೊದಲನೇ ಮತ್ತು ಮೂರನೇ ಸಂಖ್ಯೆ ಗುಣಲಬ್ಧ 2400 ಆದರೆ ಎರಡನೇ ನಂಬರ್ ಎಷ್ಟೈತಿ ಕಂಡುಹಿಡಿದಾರೆ. ಎರಡನೇ ನಂಬರ್ ಯಾವುದು ಬಿ ಎಷ್ಟೈತಿ ಕಂಡುಹಿಡಿದಾರೆ. ಸೊ ಫಸ್ಟ್ ರೇಷಿಯೋ ಕೊಟ್ಟಿದ್ದಾರಲ್ಲಿ ಎ ಅನುಪಾತ ಬಿ ಅನುಪಾತ ಸಿ ಬಿ. ಇದನ್ನು ಕಂಬೈನ್ ಮಾಡ್ಬೇಕಿಲ್ಲಿ. ಎ ಅನುಪಾತ ಬಿ ಬರ್ಕೋತೀನಿ 8:9. ಅದೇ ಥರ ಬಿ ಅನುಪಾತ ಸಿ 3:4 ಇದೆ. ಬಿ ಕೆಳಗ ಮಾಡಿ ಇಲ್ಲಿ ಸಿ ಬರ್ರಿ, ಇಲ್ಲಿ ಸಿ ಇರುತ್ತೆ. ಇಲ್ಲಿ ಕಂಬೈನ್ ಮಾಡ್ಬೇಕಾದ್ರೆ ಇಲ್ಲಿ ಯಾವುದೂ ನಂಬರ್ ಇಲ್ಲ. ಇಲ್ಲಿ ಯಾವ್ದು ನಂಬರ್ ಇರ್ತಲ್ಲ ಅದೇ ನಂಬರ್ ತೊಗೋಬೇಕು, ಹೌದಲ್ಲ? ಇಲ್ಲಿ ಯಾವ್ದು ನಂಬರ್ ಇರ್ತಲ್ಲ ಅದೇ ನಂಬರ್ ತೋರಿ. ಓಕೆ, ಅನುಪಾತ. ಇಲ್ಲಿ ಯಾವುದು ನಂಬರ್ ಇಲ್ಲ, ಇಲ್ಲಿ ಯಾವುದು ನಂಬರ್ ಇರುತ್ತಲ್ಲ ಅದೇ ನಂಬರ್ನ ಇಲ್ಲಿ ತೊಗೋಬೇಕು. ಈಗ ಕಂಬೈನ್ ಮಾಡಿ. ಕಂಬೈನ್ ಹೆಂಗೆ ಮಾಡೋದು? ಕಾಲಮನ್ನು ವೈಸ್ ಮಲ್ಟಿಪ್ಲೈ ಮಾಡ್ಕೊತ ಹೋಗೋದು. ಮಲ್ಟಿಪ್ಲೈ ಮಾಡಿಲಿ 9×4 = 36, 9×3 = 27, 8×3 = 24. ಇದು ಕಂಬೈನ್ಡ್ ರೇಷಿಯೋ ಬಂತು. ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ? ಸಿಂಪ್ಲಿಫೈ ಮಾಡಿ ನೋಡಿ. 3×8 = 24, 3×9 = 27, 3×12 = 36. ಸೊ 8:9:12 ಸಿಂಪ್ಲಿಫೈಡ್ ಕಂಬೈನ್ಡ್ ರೇಷಿಯೋ. ಈಗ ನಮಗೇನು ಬರ್ತದ? ಈ ನಂಬರ್ ಏನಾಗ್ತವೆ 8x 9x ಮತ್ತು 12x ಅಂತ ಹೇಳ್ಬೋದು ನಂಬರ್ನ. ಆ ನಂಬರ್ ಯಾವುದವು ಸಂಖ್ಯೆಗಳು 8x 9x 12x. ಅವನು ಹೇಳಿದರು ಮೊದಲ ಮತ್ತು ಮೂರನೇ ಸಂಖ್ಯೆಯ ಗುಣಲಬ್ಧ ಅಂದರೆ ಮೊದಲನೇ ಸಂಖ್ಯೆ 8x ಐತಿ, ಮೂರನೇ ಸಂಖ್ಯೆ 12x ಐತಿ. ಇವಾಗ ಗುಣಲಬ್ಧ ಎಷ್ಟೈತಿ 2400 ಐತಿ. ಹಾಗಾದ್ರೆ ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಎರಡನೇ ಸಂಖ್ಯೆ ಎಷ್ಟೈತೆ ಅನ್ನೋದು ಕಂಡುಹಿಡಿಯಿರಿ ಅಂದ್ರೆ ನಾವೇನು ಮಾಡ್ಕೊಳ್ಳಿ, ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ 12×8 = 96, x×x ಆಗ್ತೈತಿ. ಇಲ್ಲಿ 2400. ಸೊ x² = 2400 ಬಾಗಲೇ 96 ಬರ್ತೈತಿ. ಇದನ್ನು ಸಾಲ್ವ್ ಮಾಡೋದು ಹೆಂಗೆ? ಇಲ್ಲಿ ನೋಡಿ, 24 ಒಂದಲೇ ಮಾಡ್ತೀನಿ, 24 ನಾಲ್ಕಲೇ ಮಾಡ್ತೀನಿ. ಸೊ ಎಷ್ಟು ಹೋಯ್ತು? 100/4 ಹೋಯ್ತು. ಸೊ 4 ಒಂದಲೇ 4 25. ಸೊ ಉಳಿಯೋದಷ್ಟಿಲ್ಲಿ x² = 25, x² = 25 ಹೋಯ್ತು. ಸೊ ಹಾಗಾದ್ರೆ ಎಕ್ಸ್ ಎಷ್ಟಾಗುತ್ತೆ? ಇಲ್ಲಿ √25 ಎಷ್ಟು? ಪೈ ಆಗುತ್ತೆ. √25 ಪೈ. x = ಪೈ ಬಂತು. ಹಾಗಾದರೆ ಎರಡನೇ ಸಂಖ್ಯೆ ಎಷ್ಟು ಕೇಳಿದಾರೆ? ಎರಡನೇ ಸಂಖ್ಯೆ ಎಕ್ಸ್ ವ್ಯಾಲ್ಯೂ ಬಂದಿದೆ ನಿಮಗೆ, ಎಕ್ಸ್ ಮಲ್ಟಿಪ್ಲೈ ಮಾಡೋದಿಲ್ಲ. ಎರಡನೇ ಸಂಖ್ಯೆ ಎಕ್ಸ್ ಎಷ್ಟಿದೆ? ಎಕ್ಸ್ಗೆ 5 ಮಲ್ಟಿಪ್ಲೈ ಮಾಡೋದು. 9×5 = 45. ನೋಡಿ, ಸಿಂಪಲ್ ಇದೆ. ಸೊ ಆಪ್ಷನ್ 1 ಬರ್ತೈತಿ. ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ಸಲುವಾಗಿ ನಾನು ಡೀಟೇಲ್ ಬೇಸಿಕ್ಸ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ನೀವು ಇದನ್ನು ಇನ್ನೂ ಸ್ಟೆಪ್ಸ್ ರೆಡ್ಯೂಸ್ ಮಾಡಿ ಶಾರ್ಟ್ಕಟ್ ಮಾಡ್ಬೋದು. ರೈಟ್? ಸೊ ಇಲ್ಲೇ ಮಾಡ್ಬೋದು, ನೀವು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ನೀವು ಡೈರೆಕ್ಟಾಗಿ 3 ಸಂಖ್ಯೆ ಬಂತು. ಇಲ್ಲಿ 1 ಮತ್ತು 3ನೇ ನಂಬರ್ ಎಷ್ಟು ಬರ್ತೀವಿ? 12 × 96. ಇಲ್ಲಿ 24 ಇದೆ ಅಂದರೆ 4 25. ಇಲ್ಲೇ ಬೈಲೆಕ್ಕ ಮಾಡಿಬಿಡೋದು. 25 ಬರ್ತಾಯಿದೆ ಅಂದರೆ 5 ಬರುತ್ತೆ ಎಕ್ಸು. ಇಲ್ಲೇ ಡೈಬೈಟ್ ಮಾಡ್ಬೋದು. ಇಷ್ಟೇ ಕಂಬೈನ್, ಅಷ್ಟೇ ನೀವು ರಫ್ ಯೂಸ್ ಮಾಡೋದು, ಪೆನ್ ಆ್ಯಂಡ್ ಪೇಪರ್. ಉಳಿದೆಲ್ಲ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ನೀವು ಬುಕ್ಕದಲ್ಲಿ ಬರ್ತಾ ಹೋದರೆ ಟೈಮ್ ವೇಸ್ಟ್ ಆಗ್ತೈತಿ. ಓಕೆ, ಕರ್ನಾಟಕ PSC ಎಕ್ಸಾಮ್ ಇದ್ದರೆ ನಿಮಗೆ ಟೈಮ್ ಇರ್ತೈತಿ 1.5 ಅವರ್ ಇರ್ತೈತಿ ಅಥವಾ 2 ಅವರ್ ಇರ್ತಿ, ಅಲ್ಲಿ ಓಕೆ. ಬಟ್ ರೈಲ್ವೆ ಎಕ್ಸಾಮು ಮತ್ತು SSC ಎಕ್ಸಾಮು, ಬ್ಯಾಂಕ್ ಎಕ್ಸಾಮ್ ಬರ್ತಾ ಇದ್ದರೆ ಅಷ್ಟು ಟೈಮ್ ಇರಲ್ಲ, ಕಡಿಮೆ ಟೈಮ್ ಇರುತ್ತೆ. ಆ ಕಡಿಮೆ ಟೈಮ್ದಲ್ಲಿ ಸಾಲ್ವ್ ಮಾಡ್ಬೇಕಂದ್ರೆ ನೀವೇನು ನೋಡೋಕೈತಿ, ಸ್ಟೆಪ್ಸನ್ನು ರೆಡ್ಯೂಸ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದೇ ಥರ ಕ್ವಶನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಸಾಲ್ವ್ ಮಾಡಿ. ದ ನಂಬರ್ಸ್ ಆರ್ ಇನ್ ದ ರೇಷಿಯೋ 1:3. ಇಫ್ ದೇರ್ ಸಮ್ ಇಸ್ 240, ದೆನ್ ದೇರ್ ಡಿಫ್ರೆನ್ಸ್ ಕೇಳಿದಾರೆ. ಅಂದರೆ ಎರಡು ಸಂಖ್ಯೆಗಳ ಅನುಪಾತ ಎಷ್ಟೈತಿ? 1:3 ಐತಿ. ಅವುಗಳ ಮೊತ್ತ ಎಷ್ಟೈತಿ? 240 ಐತಿ. ಹಾಗಾದ್ರೆ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟೈತಿ ಕೇಳಿದಾರೆ. ಭಾಳ ಸಿಂಪಲ್ ಇದೆ. ಓಕೆ ನೋಡಿ, ಇನ್ನೊಂದ್ಸಲ ಬರ್ಕೋತೀನಿ. ಎರಡು ಸಂಖ್ಯೆ ಅನುಪಾತ 1:3. ಅವುಗಳ ಎರಡು ಮೊತ್ತ ಎಷ್ಟಾಗೈತಿ? ರೇಷಿಯೋದಲ್ಲಿ 4 ಆಯ್ತು. ನೋಡಿ, ರೇಷಿಯೋದಲ್ಲಿ ಎರಡುಗಳ ಮೊತ್ತ 4 ಆಯ್ತು. ಅವ್ರು ಹೇಳೋದು 240 ಐತಿ ಮೊತ್ತ. 4 ಇದ್ದದ್ದು 240 8 ಮಲ್ಟಿಪ್ಲೈ ಮಾಡಬೇಕು, 60 ಮಲ್ಟಿಪ್ಲೈ ಮಾಡಬೇಕು. ಈ 60 ಕಾಮನ್ ಫ್ಯಾಕ್ಟರ್. ರೈಟ್, ಮುಗೀತು. ಕಾಮನ್ ಫ್ಯಾಕ್ಟರ್ ಬಂದ್ರೆ ಮುಗೀತು, ಆನ್ಸರ್ ಬಂದಂಗೆ. ಯಾಕಂದರೆ ಅವ್ರು ಏನು ಕೇಳಿದಾರು? ನಡುವಿನ ವ್ಯತ್ಯಾಸ, ಆ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕೇಳಿದಾರೆ. ನೋಡಿ, 1 ಮತ್ತು 3 ನಡುವಿನ ವ್ಯತ್ಯಾಸ ಎಷ್ಟೈತಿ? ವ್ಯತ್ಯಾಸ ನೋಡಿ, 2 ನಡುವೆ ವ್ಯತ್ಯಾಸ ಎಷ್ಟೈತಿ? 2 ಐತಿ. ಆ 2ಕ್ಕೆ ಈ ಕಾಮನ್ ಫ್ಯಾಕ್ಟರ್ ಏನು ಬಂದಿರುತ್ತಲ್ಲ ಅದನ್ನು ಮಲ್ಟಿಪ್ಲೈ ಮಾಡೋದು. 62 120. ರೈಟ್, ಹಾಗಾದ್ರೆ ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು? 120. ನೋಡಿ ಎಷ್ಟು ಸಿಂಪಲ್ ಇದೆ. ರೇಷಿಯೋ ಆ್ಯಂಡ್ ಪ್ರಪೋರ್ಷನು ಭಾಳ ಸಿಂಪಲ್ ಇದೆ ಚಾಪ್ಟ್ರು. ಅರ್ಥ ಮಾಡ್ಕೋಬೇಕು. ಫಾರ್ಮುಲಾ ಹುಡುಕ್ಯಾಡ ಕೂತ್ಕೊಂಡೋದಲ್ಲ. ಫಾರ್ಮುಲಾ ಏನು ಬಯಾಟ್ ಮಾಡ್ಕೋತಾರೆ, ಯಾವುದು ಬರಲ್ಲ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಕೊಟ್ಟರು ಅಂತ ನಂಬರ್ದಿಂದ ಕಾಮನ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡೋದು.
ನಮ್ಮ ರೇಷಿಯೋದ 4 ಐತಿ, 240 ಇರ್ಬೇಕನ್ನೋದಾರ. ಹಾಗಾದ್ರೆ ಕಾಮನ್ ಫ್ಯಾಕ್ಟರ್ ಏನು 60. ಈ 240 ಆಗ್ಬೇಕಾದ್ರೆ 4ಕ್ಕೆ ಎಷ್ಟು ಗುಣಾಕಾರ ಮಾಡಬೇಕು 60. 60 ತೊಗೊಂಡು ಉಳಿದನ್ನೆಲ್ಲ ಕೈಕೊಂಡು ಹೋಗು. ಅಥವಾ ಸಣ್ಣ ಸಂಖ್ಯೆ ಕೇರ್ ಅಂದ್ರೆ 1 ಇಂಟು 60, ದೊಡ್ಡ ಸಂಖ್ಯೆ ಏನಂದ್ರೆ 3 ಇಂಟು 60. ಅವ್ರಿಗೆ ವ್ಯತ್ಯಾಸ ಕೇಳಿದಾರೆ. ಈ ವ್ಯತ್ಯಾಸ ಇಂಟು 60 120 ಬರ್ತೈತಿ. ಯಾವುದೋ ಸಂಖ್ಯೆಯಲ್ಲಿ ಕಾಮನ್ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡೋದು. ಓಕೆ, ಆಪ್ಷನ್ 1 ಬರ್ತೈತಿ ನೋಡಿ. CGLದಲ್ಲಿ ಕೇರೋದು ಇದು ಕ್ವಶನ್ ಕೂಡ. ನೆಕ್ಸ್ಟ್ ಕ್ವಶನ್ ನೋಡಿ. Three numbers are in the ratio 2:3, 3:4. If the sum of their squares is 1856, then the numbers are ನಂಬರ್ ಯಾವಕ್ಕೆ ಇದಾರಲ್ಲಿ 3 ನಂಬರ್ ಕೊಟ್ಟಾರ, 2:3:4 ಕೊಟ್ಟಾರ. ಸೊ ಈ ನಂಬರ್ಗಳ ಸ್ಕ್ವೇರ್ ಅಂದ್ರೆ ವರ್ಗಗಳ ಮೊತ್ತ. ಈ ವರ್ಗಗಳ ಮೊತ್ತವನ್ನು ಎಷ್ಟು ಮಾಡಿದ 1856 ಇದೆ. ಹಾಗಾದ್ರೆ ಆ ನಂಬರ್ ಯಾವು? ಆ ಸಂಖ್ಯೆ ಏನು ತಗೋಣ? 2x, 3x ಮತ್ತು 4x ಅಂತ ತಗೋಣ. ಇವುಗಳ ವರ್ಗ ತಂದಾಗ ಏನಾಗೈತಿ ಇಲ್ಲಿ? ವರ್ಗ 4x², 2 ವರ್ಗ 4, 3 ವರ್ಗ 6x² ಪ್ಲಸ್ 4 ವರ್ಗ 16x². ಸಾರಿ, 3 ವರ್ಗ 9x² ಆಗುತ್ತೆ. ಇದು 16x². ಇವುಗಳ ಮೊತ್ತ ಎಟ್ಟೈತಿ ಹೇಳಿದಾರಲ್ಲ, ಮೊತ್ತ ಎಟ್ಟೈತಿ 1856. ಹಾಗಾದರೆ ಆ ಸಂಖ್ಯೆಗಳು ಯಾವಕ್ಕಿದಾರೆ? ಸೊ ಮೊತ್ತ ಮಾಡಿದ್ದು ಮೊತ್ತ ಯಾವ ಥರ ಮಾಡ್ತೀರಾ? 4x² ವರ್ಗಗಳ ಮೊತ್ತ ಎಟ್ಟೈತಿ 1856. ಕೂಡಿಸಿದ್ನ 9 4 13, 13 6 19, 29 ನೋಡಿ. 29x² = 1856. ಹೀಗೆ x² = 1856 ಡಿವೈಡ್ ಬೈ 29 ಮಾಡಿ. ಎಷ್ಟು ಬರುತ್ತೆ ನೋಡಿ? ಇದು 1856 ಡಿವೈಡ್ ಬೈ 29 ಕ್ಯಾಲ್ಕುಲೇಟ್ ಮಾಡಿ. ನೋಡಿ 29 ಯಾವ ಮಧ್ಯದಲ್ಲಿ 185 ಬರುತ್ತೆ ನೋಡಿ. 29 6ಲೇ ಬರ್ತಾ? ಕ್ಯಾಲ್ಕುಲೇಟ್ ಮಾಡಿ. ಇಪ್ಪತ್ತೊಂಬತ್ತು 5ಲೇ ಬರುತ್ತಾ? 29 5ಲೇ ಎಷ್ಟು? 145 ಬರುತ್ತೆ. ಅದು ಬರಲ್ಲ. 29 6ಲೇ ಮಾಡಿ ನೋಡಿ. 6 9ಲೇ 54, 6 2ಲೇ 12, 17, 174 ಬರ್ತೈತಿ. ರೈಟ್. 29 6ಲೇ 174. ಉಳಿಯೋದಷ್ಟು ಇಲ್ಲಿ ಎಷ್ಟು ಉಳಿಯುತ್ತೆ? ಇಲ್ಲಿ 11 ಉಳಿಯುತ್ತೆ. 11 116 ಉಳಿಯುತ್ತೆ. 29 4ಲೇ ನೋಡಿ. 29 4ಲೇ 116 ಬರುತ್ತಾ? 4 9ಲೇ 36, 4 2ಲೇ 8 3 11, 116 ಬರ್ತಾ ಇದೆ. ಹಾಗಾದ್ರೆ 29 4ಲೇ 29 64ಲೇ 1856 ಬರ್ತೈತಿ. ಸೊ ಹಾಗಾದ್ರೆ x² ಏಟಾಯಿತು? 64. ಸೊ 64 ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇದು. ಹಾಗಾದ್ರೆ x ಎಷ್ಟಾಗುತ್ತೆ? √64. ರೈಟ್. ಇಲ್ಲಿ ಈ ಕಡೆ ಬರ್ತೀನಿ, ಕಾಣಿಸ್ತಾ ಇಲ್ಲ ಅಂದರೆ x² = 64 ಬಂತು. x = √64. ಹಾಗಾದ್ರೆ x = 8 ಬಂತು? 8 ಬಂತು. ಹಾಗಾದ್ರೆ ಆ ಸಂಖ್ಯೆಗಳು ಯಾಕಿದಾರೆ? x 8 ಬಂತಂದರೆ ಇಲ್ಲೆಲ್ಲ ಸಂಖ್ಯೆ ಹಾಕೋದು. 2x ಅಂದರೆ 2 × 8, 3x ಅಂದರೆ 3 × 8, ಇಲ್ಲಿ 4x ಅಂದರೆ 4 × 8. ಸೊ ಮಾಡಿ 2 8ಲೇ 16, 3 8ಲೇ 24, 4 8 4ಲೇ 32. ಸೊ ಆ ಸಂಖ್ಯೆಗಳು ಯಾವುವು? 16, 24, 32. ಆಪ್ಷನ್ ಯಾವುದಿದೆ? ಆಪ್ಷನ್ 2 ನೋಡಿ. ಓಕೆ, ಸಿಂಪಲ್ ಇದೆ. ಸೊ ಆ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂದ್ರೆ ಅಂದಾಗ ವರ್ಗ ಮಾಡ್ಕೋದು, ಅವುಗಳ ಮೊತ್ತ ಇಟ್ಟಂತ ಕೊಟ್ಟಿದ್ದಾರೆ. ಅದೇ ಥರ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇದು ಕೂಡ CGL ಎಕ್ಸಾಮಲ್ಲಿ ಕೇಳಿರೋದು. ಸೊ ಆಲ್ಮೋಸ್ಟ್ ಎಕ್ಸಾಮ್ CGLದಲ್ಲಿ ಕೇಳಿದಾರೆ. ಸೊ ಇದೇ ಕ್ವಶನ್ ಕೂಡ ನಿಮ್ಮ PSC ಕೂಡ ಬರ್ಬೋದು ಇದು. ಓಕೆ, ಕೇಳ್ತಾರೆ ಪಕ್ಕಾ ಕೇಳಿದಾರೆ. ಹಳೆ ಪ್ರಶ್ನೆ ಪತ್ರ ತೋದ್ರೆ ನೋಡಿದ್ರೆ ಇದೇ ಸಿಮಿಲರ್ ಟೈಪ್ಸ್ ಕ್ವಶನ್ ಅದಾವ. ಸೊ ವಾಟ್ ನಂಬರ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಬೋತ್ ದ ಟರ್ಮ್ಸ್ ಆಫ್ ದ ರೇಷಿಯೋ 15:19 ಇನ್ ಆರ್ಡರ್ ಟು ಮೇಕ್ ಇಟ್ 3:4? ಅಂದರೆ ಈಗ 15:19 ಇದೆ. ಈ ಎರಡೂ ನಂಬರ್ಗೆ ಯಾವ ಒಂದು ಕಾಮನ್ ನಂಬರಿಂದ ಮೈನಸ್ ಮಾಡಿದ್ರೆ ಆ ಅನುಪಾತ 3:4 ಆಗೈತಿ ಕೇಳಿದಾರೆ. ಸೊ ಈ ಅನುಪಾತನ ನಾವು ಭಿನ್ನ ರಾಶಿಯಲ್ಲಿ ಹೆಂಗೆ ಬರ್ತೀವಿ? ಆ ನಂಬರ್ ಯಾವುವು? 15x ಮತ್ತು 19x ತೊಗೊಂಡು ಇದನ್ನು ಅನುಪಾತ ಹೆಂಗೆ ಬರ್ತೀರಾ? 15x ಪ್ಲಸ್ ಡಿವೈಡ್ ಬೈ 19x. ಇವು ಎರಡೂ ನಂಬರ್ಗೆ ಎಷ್ಟು ಅಂದರೆ ಯಾವ ನಂಬರಿಂದ ಮೈನಸ್ ಮಾಡಿದಾಗ? ರೈಟ್, ಯಾವ ನಂಬರಿಂದ ಮೈನಸ್ ಮಾಡಿದಾಗ ಕೇಳಿದಾರೆ ಅವರು.
ನೋಡಿಲಿ. ಒಂದೇನೋ ಡೀಟೇಲಾಗಿ ಕೊಟ್ಟಿಲ್ಲ, ಇಲ್ಲಿ ಕೊಡಬೇಕಿತ್ತದು, ಒಂದು ಟರ್ಮ್ ಕೊಡಬೇಕಿತ್ತು. ಟ್ರೈ ಮಾಡಿದ್ದು 3/4, ಯಾಕಂದರೆ ಎರಡು ಅನ್ನೋನ್ ಬರ್ತಾವೆ ಇಲ್ಲಿ ಎರಡು ಅನ್ನೋನ್ ಬರ್ತಾವೆ. ಎಕ್ಸ್ ಓಕೆ, ಈ ಥರ ಮಾಡಿ ನೋಡೋಣ. 15x -3/4 ಬರ್ತೈತಿ, ಮಾಡಿ ನೋಡೋಣ. ಓಕೆ, ಟ್ರೈ ಮಾಡೋಣ. ಇದು = 3 ಬರ್ತೈತಿ. ಇದು 19x - y = ಇದು ಕೂಡ ಎಷ್ಟು ಬರ್ತೈತಿ, 4 ಬರ್ತೈತಿ. ಕಾಮನ್ ನಂಬರ್ y ಕ್ಯಾಲ್ಕುಲೇಟ್ ಮಾಡೋಣ. ಅಲ್ಲಿ y ವ್ಯಾಲ್ಯೂ ಇಲ್ಲಿ ಏನು ಮಾಡೋಣ, ಮೈನಸ್ ಮಾಡೋಣ. ಸೊ ಎಷ್ಟಾಗುತ್ತೆ ಇಲ್ಲಿ, -4x ಆಗುತ್ತೆ. ಇಲ್ಲಿ -4x ಆಗುತ್ತೆ. ಇಲ್ಲಿ y ಕ್ಯಾನ್ಸಲ್ ಆಗೈತಿ ಇಲ್ಲಿ. ಸೊ ಇಲ್ಲಿ ಎಷ್ಟಾಗುತ್ತೆ, -1 ಆಗೈತಿ. ಸೊ x ಎಷ್ಟು ಬಂತು, x = 1/4 ಬರ್ತೈತಿ. ಇಲ್ಲಿ x = 1/4 ಬಂತು. ಸೊ ಹಾಗಾದ್ರೆ y ಎಷ್ಟು ಬರುತ್ತೆ ನೋಡೋದು, ಮಾಡಿ ನೋಡಿ. 15 × 1/4 ಬರ್ತಿಲ್ಲಿ, -y = 3. ಸೊ y ಈ ಕಡೆ ಹೋಯ್ತಂದರೆ 15/4 - 3 ಬರ್ತೈತಿ. y ಇಲ್ಲಿ ಬರ್ತೈತಿ 3/4. ಆಪ್ಷನ್ದಲ್ಲಿಲ್ಲ. ಓಕೆ, ಈ ಪ್ರಾಬ್ಲಮ್ ನಾನು ಚೆಕ್ ಮಾಡ್ತೀನಿ. ಕ್ವಶನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಓಕೆ, ಈ ಕ್ವಶನ್ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಇದು ನೋಡಿ, 2 numbers are in the ratio 3:5. If 6 is added to each of them, the ratio becomes 2:3. The numbers are ತೆಗಿದಾರೆ ನೋಡಿ. ಈ ಕ್ವಶನ್ ಕರೆಕ್ಟ್ ಆಗಿದೆ. ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ್ರು ಅದು ನಂಬರ್ ಕೊಟ್ಟಿರ್ಕಿಲ್ಲ, ಎಷ್ಟು ಸಬ್ಸ್ಟ್ರಾಕ್ಟ್ ಮಾಡಿದೆ ಅನ್ನೋದು. 2 numbers are in the ratio 3:5. ಎರಡು ಸಂಖ್ಯೆಗಳು 3:5 ಆಗದಾವೆ. ಅವು ಎರಡಕ್ಕೂ 6 ಆ್ಯಡ್ ಮಾಡಲಾಗಿದೆ. ಆ್ಯಡ್ ಮಾಡಿದಾಗ ರೇಷಿಯೋ ಏಟಾಗುತ್ತೆ, 2:3 ಆಗ್ತಾಯಿದೆ. 2:3 ಆಗ್ತಾಯಿದೆ. ಹಾಗಾದ್ರೆ ಆ ನಂಬರ್ ಯಾವಕ್ಕೆ ಇದ್ದಾರೆ, ಅಲ್ಲಿಗೆ ಇದನ್ನು ಕೊಟ್ಟಿಲ್ಲ ಈ ಟರ್ಮು. ಸೊ ಅದಕ್ಕೆ ಕನ್ಫ್ಯೂಸ್ ಆಗ್ತಾಯಿದೆ. ಸೊ ಆ ನಂಬರ್ ಏನದ 3x ಮತ್ತು 5x ತೊಗೋಣ. ಇವಾಗ ಅನುಪಾತ 3x ಅನುಪಾತ 5x ಆಯಿತು. ಇದನ್ನು ಫ್ರ್ಯಾಕ್ಷನಲ್ಲಿ ಹೆಂಗೆ ಬರುವುದು, 3/5x ಅಂತ ಬರುವುದು. ಈ ಎರಡೂ ನಂಬರ್ಗೆ ಏನು ಮಾಡಾಗಿದೆ, 6ನ ಕೂಡಿಸಲಾಗಿದೆ. ಎರಡಕ್ಕೂ 6 ಕೂಡಿಸ್ತಾ ಇದೆ. 6 ಆ್ಯಡೆಡ್ ಟು ಈಚ್ ಆಫ್ ದಮ್. 6 ಸಂಖ್ಯೆನ ಎರಡಕ್ಕೂ ಕೂಡಿಸ್ತಾ ಇದೆ. ಈ ಕೂಡಿಸಿ ಆದಮೇಲೆ ರೇಷಿಯೋ ಏಟಾಗ್ತಾಯಿದೆ, 2:3 ಆಗ್ತಾಯಿದೆ. ಕೂಡಿಸಿ ಆದಮೇಲೆ ಎರಡಕ್ಕೂ ಏಟಾಗಿದೆ, 2:3 ಆಗ್ತಾಯಿದೆ. ಓಕೆ, ಸೊ ಹಾಗಾದ್ರೆ ಈಗ ಇದನ್ನು ಸಾಲ್ವ್ ಮಾಡಬೇಕು. ಯಾವ ಥರ ಸಾಲ್ವ್ ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿ. ಅವಾಗ ನಿಮ್ಗೆ x ಸಿಗ್ತೈತಿ. x ಸಿಕ್ತಂದ್ರೆ ಅವು ಎರಡು ನಂಬರ್ ಸಿಗ್ತಾವೆ. ಸೊ 3x + 6 × 3. ಈ ನಂಬರ್ನ ಈ ಕಡೆ ತೊಗೋದು, ಎರಡನೇ ಈ ಕಡೆ ತೊಗೋದು. 2 × 5x ಅನುಪಾತ 6. ಈ ಸಾಲ್ವ್ ಮಾಡಿ, ಇದನ್ನು ಸಾಲ್ವ್ ಮಾಡಿ. ಆನ್ಸರ್ ಏಟ್ ಬರುತ್ತೆ ಹೇಳಿ, ಕಮೆಂಟ್ ಮಾಡಿ. ಸಾಲ್ವ್ ಮಾಡಿದ್ರು. ಸೊ ಲಾಸ್ಟ್ ಕ್ವಶನ್ ಅದು ನಾನು ಸಾಲ್ವ್ ಮಾಡಿ ಹೇಳ್ತೀನಿ. ಕರೆಕ್ಟ್ ಕ್ವಶನ್ ಫ್ರೇಮ್ ಕರೆಕ್ಟ್ ಆಗಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಫ್ರೇಮ್ ಮಾಡಿ ಕರೆಕ್ಟ್ ಮಾಡಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಇದು ಮಲ್ಟಿಪ್ಲೈ ಮಾಡಿ. 3 × 3 = 9x, 3 × 6 = 18, 2 × 5 = 10x, 6 × 8 = 12. ಈಗ x ಒಂದು ಕಡೆ ತೋರಿ, ನಂಬರ್ ಒಂದು ಕಡೆ ತೋರಿ. 18 - 12, 10x - 9x ಆಗಿದೆ, x ಆಗಿದೆ. ಸೊ 18 - 12 6, x = 6. x = 6 ಬಂತು. ಆ x = 6 ಬಂದರೆ ಆ ನಂಬರ್ ಯಾವುವು, ಆ ನಂಬರ್ ಯಾವ ಕ್ಯಾಲ್ಕುಲೇಟ್ ಮಾಡಿ. ಸೊ ಇಲ್ಲಿ ಒಂದು 3x ಐತಿ, ಒಂದು 5x ಐತಿ. ಒಂದು 3 × 6, ಇನ್ನೊಂದು 5 × 6. 6 × 3 = 18, 6 × 5 = 30. ಸೊ ಆ ನಂಬರ್ ಯಾವು, 18 ಮತ್ತು 30 ನೋಡಿ. ಆಪ್ಷನ್ 4 ರೈಟ್. ಸೊ ಮೊದಲು ರೇಷಿಯೋ ಕೊಟ್ಟಿದ್ರು, ಅದನ್ನು ಭಿನ್ನ ರಾಶಿದಾಗ ಮಾಡ್ಕೊಳ್ಳೋದು. ಅವಾಗ ಅದಕ್ಕೆ ಒಂದು ನಂಬರ್ ಕೂಡಿಸ್ತಾ ಇದ್ದೀನಿ, 6 ಕೂಡಿಸ್ತಾ ಇದ್ದೀನಿ. 6 ಕೂಡಿಸಿ ನಂತರ ಹೊಸ ರೇಷಿಯೋ ಎಷ್ಟು ಬರ್ತದೆ, 2:3 ಬರ್ತಾಯಿದೆ. ಮೊದಲು 2:3 ಬರ್ತಿದ್ರೆ ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿ x ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ಇಂಡಿವಿಜುವಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. 18:30 ನೋಡಿ. ರೈಟ್. ಸೊ ರೇಷಿಯೋ ಆ್ಯಂಡ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ರೈಟ್, ಕಂಪ್ಲೀಟ್ ರೇಷಿಯೋ ಆ್ಯಂಡ್ ಕಾನ್ಸೆಪ್ಟ್. ಓಕೆ, ಇದರಲ್ಲಿ 2 ಟೈಪ್ ಬಿಡಿಸಿದೆ, 3 ಟೈಪ್ ಬಿಡಿಸಿದೆ. ಒಂದು ಫ್ರ್ಯಾಕ್ಷನ್ದಲ್ಲಿ ಕೇಳಿದ್ರೆ ಯಾವ ಥರ ಮಾಡೋದು, ಬೇಸಿಕ್ ಆಗಿ ನಾರ್ಮಲ್ ಬೇಸಿಕ್ ಪ್ರಾಬ್ಲಮ್. ಈ PC ಕಾನ್ಸ್ಟೇಬಲ್ಗಳಿಗೆ ಹೆಂಗೆ ಕೇಳ್ತಾರಲ್ಲ, ಪೊಲೀಸ್ ಕಾನ್ಸ್ಟೇಬಲ್ಗೆ ಅಂಥವು ಯಾವ ಥರ ಬಿಡಿಸೋದು ಸಾಲ್ವ್ ಮಾಡಿದ್ದೀನಿ. ಆಮೇಲೆ ಎಡಿಷನ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಅಥವಾ ಸಬ್ಸ್ಟ್ರಾಕ್ಷನ್ ಇರ್ಬೋದು. ಇದ್ರ ಮೇಲೆ ಕೇಳಿದ್ರೆ ಯಾವ ಥರ ಸಾಲ್ವ್ ಮಾಡೋದು ಅದನ್ನು ಕೂಡ ಹೇಳಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ಕೂಡ ಸಾಲ್ವ್ ಮಾಡ್ತೀನಿ. ಓಕೆ, ಆ ಕ್ವಶನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಪರ್ಸೆಂಟೇಜು, ಶೇರ್ಸು, ಇನ್ಕಮ್ಮು, ಬೇರೆ ಅದಾವೆ, ಇನ್ನೂ ಭಾಳ ಅದಾವೆ. ಅವೆಲ್ಲವನ್ನ ಬಿಡಿಸೋಣ. ಒಂದು ಸಲ ನೀವು ನಾನು ಎಲ್ಲ ವೀಡಿಯೋ ನೋಡಿದ್ರಂದ್ರೆ
ಈಗ ರೇಷೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ ನಾನು ಎಲ್ಲ ಕ್ಲಾಸ್ ವೀಡಿಯೋಗಳು ನೋಡಿದ್ರೆ ಅಂದರೆ ಮುಗೀತು, ಪರ್ಫೆಕ್ಟ್ ಆಗಿಬಿಡ್ತೀರಾ. ಅದೇ ಥರ ಕ್ವಶನ್ನ ಪ್ರಾಕ್ಟೀಸ್ ಮಾಡೋದು. ಇಲ್ಲಿ ಯಾವುದು ಫಾರ್ಮುಲಾ ಹೇಳ್ತಾ ಇಲ್ಲ, ಓನ್ಲಿ ಕಾನ್ಸೆಪ್ಟನ್ನು ಹೇಳ್ತಾನೆ. ಆ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡು ರೇಷೋದಲ್ಲಿ ಬೇಕಾದ ಕ್ವಶನ್ ಕೇಳಲಿ, ಅವನ ಪರ್ಸೆಂಟೇಜ್ನ ಕೇಳಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಯಾರು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಸಬ್ಸ್ಕ್ರಿಪ್ಷನ್ ತೊಗೊರಿ. ಕ್ರ್ಯಾಶ್ ಕೋರ್ಸ್ 1 ಮಂತ್, 3 ಮಂತ್, 6 ಮಂತ್, 1 ಇಯರ್ ಮತ್ತು 24 ಕ್ರ್ಯಾಶ್ ಕೋರ್ಸ್ ಅದಾವ. ಬಿಗಿನರ್ಸ್ ಆಗಿದ್ರೆ 1 ಇಯರ್ ಮತ್ತು 2 ಇಯರ್ ತೊಗೊರಿ. ಅನ್ಲಿಮಿಟೆಡ್ 2 ವರ್ಷ ತನಕ ನಿಮ್ಗೆ ಯಾವುದೇ ಡೌಟ್ಸ್ ಇರೋದಿಲ್ಲ. 2 ವರ್ಷ ತನಕ ನೀವು ಕ್ಲಾಸನ್ನು ನೋಡ್ಬೋದು, ಅನುಕು ಪರೀಕ್ಷೆಯನ್ನು ಕೊಡ್ಬೋದು. ಸೊ ಇವತ್ತು ಸ್ಟಾರ್ಟ್ ಆದರೆ 2 ವರ್ಷ ತನಕ ನೀವು ಕೋಚಿಂಗ್ದಲ್ಲಿ ಇದ್ದಂಗೆ. ಇದು ನನ್ನ ಜೊತೆನೇ ಇರ್ತಾರೆ, ಎಲ್ಲ ಟೀಚರ್ಸ್ ಕೂಡ ಇರ್ತಾರೆ. ಡೈರೆಕ್ಟ್ ಇಂಟ್ರಾಕ್ಟ್ ಮಾಡ್ಬೋದು, ನಾನು ಕೂಡ ಕ್ವಶನ್ಗಳನ್ನ ಕೇಳ್ಬೋದು, ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೋಬೋದು, ಏನೇ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬೋದು. ಸೊ ಒಂದೇ ವರ್ಷ ಇಲ್ಲ, 2 ವರ್ಷ ತನಕ ನಾನು ನಿಮ್ಮ ಜೊತೆ ಇರ್ತೀನಿ, ಪರ್ಸ್ನಲ್ ಗೈಡೆನ್ಸ್ ಕೊಡ್ತಾ ಇರ್ತೀವಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ತಿರ್ತೀವಿ. ಸೊ ನೀವೇನು ಮಾಡ್ಕೋದಕ್ಕೆ, ಇಲ್ಲಿ ಕೋರ್ಸ್ 2 ಸಬ್ಸ್ಕ್ರಿಪ್ಷನ್ ಇದನ್ನು ತೊಗೋಬೇಕು. ಇಲ್ಲಿ ನಿಮ್ಗೆ 10% ಡಿಸ್ಕೌಂಟ್ ಕೂಡ ಸಿಗೈತಿ. ಅದಕ್ಕೆ ರೆಫರಲ್ ಕೋಡ್ ಯೂಸ್ ಮಾಡಬೇಕು, A-CONTI ರೆಫರಲ್ ಕೋಡ್ ಯೂಸ್ ಮಾಡಬೇಕು. ಅವಾಗ ಎಷ್ಟಾಗುತ್ತೆ ಇಲ್ಲಿ ಡಿಸ್ಕೌಂಟ್ ಮಾಡಿ ನಿಮ್ಗೆ ಒಂದು 9,000 ತನಕ ಬರುತ್ತೆ. ಇದು 2 ಇಯರ್ದಾದರೆ 13,000 ತನಕ ಬರುತ್ತೆ. ಓಕೆ, ಸೊ ಸಾಧ್ಯ ಅಂದರೆ ನಿಮ್ಮ ಮಂತ್ಲಿ ನೀವು EMI ಆಪ್ಷನ್ ಕೂಡ ಬಳಸ್ಕೋಬೋದು. ಅಂದರೆ ಮಂತ್ಲಿ ಎಷ್ಟು ಬಿದ್ದಂಗೆ ಆಗುತ್ತೆ, ಇಲ್ಲಿ ನಿಮಗೆ ಇಲ್ಲಿ 871 ಆಗುತ್ತೆ. ನಿಮ್ಗೆ 10% ಡಿಸ್ಕೌಂಟ್ ಸಿಕ್ಕಿದ್ರೆ 790 ಆಗುತ್ತೆ, 780 ಆಗುತ್ತೆ. ಅದೇ ಥರ ನಿಮ್ಗೆ ಇಲ್ಲಿ 633 ಇದೆ ಮಂತ್ಲಿ. ಸೊ ಇಲ್ಲಿ ಕೂಡ ನಿಮ್ಗೆ ಎಷ್ಟಾಗುತ್ತೆ, ಇಲ್ಲಿ 500 ಸಮಥಿಂಗ್ ಆಗುತ್ತೆ. ರೈಟ್, ಇಲ್ಲಿ ಅರೌಂಡ್ 600ಇಂದ 580 ತನಕ ಬರುತ್ತೆ ನಿಮಗೂ ಮಂತ್ಲಿ ಇಷ್ಟು ಪೇ ಮಾಡ್ಬೋದು ನೀವು. ರೈಟ್, 2 ಇಯರ್ ತನಕ ಮಂತ್ಲಿ ಇಷ್ಟು ಪೇ ಮಾಡ್ಬೋದು. EMI ಆಪ್ಷನ್ ಕೂಡ ಇದೆ, ಅದನ್ನು ಕೂಡ ಮಾಡ್ಬೋದು. ಓಕೆ, ನಿಮ್ಗೆ ಯಾವ ಸಾಧ್ಯ ಆಗುತ್ತಲ್ಲ ಆ ಕೋರ್ಸ್ನ ಬೈ ಮಾಡ್ಕೊಳ್ಳಿ. ಓಕೆ, ಎಲ್ಲ ಬೇಸಿಕ್ಸ್ ಕ್ಲಾಸ್ ಅಟೆಂಡ್ ಆಗಿ ಇದನ್ನು ನೀವು ಮಾಡ್ಕೊಳ್ಳೇಬೇಕು. ಸೊ ಕಂಟಿನ್ಯೂ ಮಾಡೋಣ, ರೇಷೋ ಆ್ಯಂಡ್ ಪ್ರಪೋರ್ಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಯಾರೆಲ್ಲ ಕರ್ನಾಟಕ ಸಬ್ಸ್ಕ್ರಿಪ್ಷನ್, ಸೊ ಯಾರೆಲ್ಲ ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಎಕ್ಸಾಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನನ್ನ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಇರ್ಬೋದು, ಯಾವುದೇ ಎಕ್ಸಾಮ್ ಇರಲಿ, ಸೊ ರೆಫರ್ ಮಾಡಿ ಅವರಿಗೆ. ನಂದು ಅಲ್ಲಿ ನಾವು ಪ್ರೀ ಕ್ಲಾಸ್ ಕೊಡ್ತಾಯಿದ್ದೀವಿ ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ ಎಕ್ಸಾಮ್ ಯೂಟ್ಯೂಬ್ ಚಾನಲ್ದಲ್ಲಿ. ಮೆಂಟಲ್ ಅಬಿಲಿಟಿ, ಕರೆಂಟ್ ಅಫೇರ್ಸ್ ನನ್ನ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ A-CONTI ಅನ್ಅಕಾಡೆಮಿದಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾದ್ರೆ A-CONTI ರೆಫರಲ್ ಕೋಡ್ ಯೂಸ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.